ಓಕೆ, ನಮಸ್ಕಾರ ಎಲ್ಲರಿಗೂ. ಸೊ ಒಂದ್ಸರಿ ಎಲ್ಲರಿಗೂ ಟೀಮ್ಗೆಲ್ಲ ಕಾಲ್ ಮಾಡ್ಕೊಂಬಿಡಿ ಬೇಗ. ಸೊ 8:50ಗೆ ಅಲಾರ್ಮ್ ಸೆಟ್ ಮಾಡಿದ್ರೆ ಈಸಿ, ಯಾಕಂದ್ರೆ ನನ್ನ ಅಲಾರಾಮ್ ಆಯ್ತು, ನಿಮ್ದು ಅಲಾರಾಮ್ ಆಗಿದೆ. ಅಲಾರಾಮ್ ಆದವರೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ನೆಕ್ಸ್ಟ್ ಬೇಗ ಎಲ್ರು ಅಲಾರಾಮ್ ಯಾರು ಆಗಿಲ್ಲ ನೀವು ಕಾಲ್ ಮಾಡ್ಬೇಕಾಗತ್ತೆ. ಯಾರು ಇನ್ನು ಬಂದಿಲ್ಲ ಅವ್ರಿಗೆ ಅಲಾರಾಮ್ ಆಗಿಲ್ಲ ಅಂತ ಅರ್ಥ. ಸೊ ಬೇಗ ಕಾಲ್ ಮಾಡ್ಕೊಡಿ. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ಜನ ಬೇಗ ಬಂದಿದ್ದೀರಿ ಅಂಡ್ ತುಂಬಾ ಜನ ವಿಡಿಯೋ ಆನ್ ಇಟ್ಕೊಂಡು ಕೂತ್ಕೊಂತ ಇದ್ರಿ, ತುಂಬಾ ಪ್ರೊಫೆಷನಲಿ. ವೆರಿ ಗುಡ್. ಇವತ್ತು ಡೈರಿ ಪೆನ್ ಇಟ್ಕೊಂಡು ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿ ಮಾಡ್ಕೊಂಡು ಜಸ್ಟ್ 30 ಮಿನಿಟ್ಸ್, 9 to 9:30. ಸೊ ಈಗ 8 ಮಿನಿಟ್ಸ್ ನಾವು ಶೇರಿಂಗ್ ಅನ್ನ ತಗೊಳ್ತೋಗೋಣ. ಓಕೆ, ಕಳೆದ ನಿನ್ನೆ ನಿನ್ನೆ ಸೆಷನ್ ತುಂಬಾ ಚೆನ್ನಾಗಿತ್ತು. ಆಫರ್ ಬಗ್ಗೆ ತುಂಬಾ ಪ್ರಮೋಷನ್ ಆಫರ್ಗಳೆಲ್ಲ, ಯಾಕಂದ್ರೆ ಆಫರ್ ಎಲ್ರಿಗೂ ಇಷ್ಟ ಅಲ್ವಾ. ಪ್ರಮೋಷನ್, ಫ್ರೀ ಪ್ರಾಡಕ್ಟ್ ಆಫರ್ ಅಂದ್ರೆ ಬಹಳ ಇಷ್ಟ. ನಿಮ್ ಇವಾಗಿನ ದಿನಗಳು ನೋಡಿದ್ರೆ ಜಲಸ್ ಆಗತ್ತೆ ನಮ್ಗೆ, ಯಾಕಂದ್ರೆ ನಾವೆಲ್ಲ ಮೊದಲಿಗೆ ಜಾಯ್ನ್ ಆದಾಗ ಒಂದ್ ಸಿಂಗಲ್ ಫ್ರೀ ಪ್ರಾಡಕ್ಟ್ ನಮ್ಗೆ ಇಲ್ವೇ ಇಲ್ಲ, ನೋಡೇ ಇಲ್ಲ. ಒಂದು ಸುಮಾರು ಜಾಯ್ನ್ ಆಗಿ ಸುಮಾರು ವರ್ಷ ಆದ ನಂತರ ಆಮೇಲೆ ಕಂಪನಿ ಆನಿವರ್ಸರಿ ಮಂತ್ಗೆ ಆಮೇಲೆ ಹೊಸ ವರ್ಷಕ್ಕೆ ಮಾತ್ರ ಒಂದು ಫ್ರೀ ಐಟಮ್ಸ್, ಒಂದ್ ಸಿಂಗಲ್ ಪ್ರಾಡಕ್ಟ್ ಫ್ರೀ ಕೊಡುವಂತದ್ದು ಒಂದು ಬಂದಿತ್ತು ಅವಕಾಶ. ಆ ತರದೊಂದು ವ್ಯವಸ್ಥೆ ಇತ್ತು ಅವಾಗಷ್ಟೇ. ಇವಾಗ ಆಫರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಆಫರ್ ಇರುತ್ತೆ. ತುಂಬಾ ಜನರಿಗೆ ಆಫರ್ ಗೊತ್ತಾಗೋಷ್ಟಲ್ಲ ಆಫರ್ ಮುಗ್ದೋಗಿರುತ್ತೆ, ಯಾಕಂದ್ರೆ ಅಷ್ಟೊಂದು ಆಫರ್ ಇರುತ್ತೆ, ಅಷ್ಟೊಂದು ಪೇಜ್ ಗಟ್ಲೆ ಆಫರ್ ಇರುತ್ತೆ. ಆಫೀಸ್, ಶಿವಮೊಗ್ಗ ಆಫೀಸ್ ಅಥವಾ ಜಯನಗರ ಆಫೀಸ್ಗೆ ಹೋದಾಗ ಆಫರ್ದು ರೀಸನ್ ನೋಡ್ಬಿಟ್ರೆ, ಏರಿಯಾ ನೋಡ್ಬಿಟ್ರೆ ಕಂಪ್ಲೀಟ್ ಆಫರ್ದು ಪಿಕ್ಚರ್ ಪಿನ್ ಮಾಡಿರ್ತಾರೆ. ನೋಟಿಸ್ ಬೋರ್ಡ್ ತುಂಬಾ ದೊಡ್ಡದಾಗಿರುತ್ತೆ, ಒಂದ್ ಫುಲ್ ಗೋಡೆ ಸಾಕಾಗಲ್ಲ, ಅಷ್ಟು ವಾಲ್ ಆಫ್ ಆಫರ್, ಕಂಪ್ಲೀಟ್ ಆಫರ್ನ ವಾಲ್ ರೆಡಿ ಇರುತ್ತೆ. ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿರ್ತಾರೆ. ಫ್ರೀ ಆಫರ್ ಐಟಮ್ಗಳನ್ನ ಅಲ್ಲಿ ಡಿಸ್ಪ್ಲೇ ಇಟ್ಟಿರ್ತಾರೆ. DP-ಗಿಂತ ಅವಾಗ ನೀವು MSc-ಗಳೇ ಬ್ಯಾಂಗ್ಳೂರ್, ಸೊ ಶಿವಮೊಗ್ಗ ಇದರ MSc MLC-ಗಳೇ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಆಫರ್ ನೋಡ್ಲಿಕ್ಕೆ. ಓಕೆ, ಸೊ ಈಗ ನಿನ್ನೆ ನಿಮ್ಗೆ ಯಾವ ರೀತಿ ಆಫರ್ಗಳನ್ನ ನೋಡಿದಾಗ, ಆಮೇಲೆ ಯಾಕೆ 50 PV 100 PV ಮಾಡ್ಬೇಕು, 100 PV ಹೇಗೆ ಬಿಗಿನಿಂಗ್ ಅಲ್ಲೇ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಐಡಿಯಾ ರಾಘವೇಂದ್ರ ಶೆಟ್ಟಿ ಸರ್ ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಗಿದೆ, ಏನ್ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು, ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ರ, ನಿನ್ನೆ ಹೇಳದ್ರ ಮೇಲೆ ಇವತ್ತೇನಾದ್ರು ಯಾರಾದ್ರೂ 100 PV ಮಾಡಿದ್ರ? ಸೊ ಹ್ಯಾಂಡ್ ರೈಸ್ ಮಾಡ್ಬೋದಾ, ಶೇರಿಂಗ್? ಸೊ ಜಸ್ಟ್ 5 minutes ಇದೆ. ಐ ಥಿಂಕ್ ನಮ್ಗೆ ಒಂದು 2-3 ಜನಕ್ಕೆ ಮಾತ್ರ ಚಾನ್ಸ್ ಇದೆ. ಆಫರ್ ಕೊಟ್ಟಿದ್ದಕ್ಕೆ ನಿಮ್ಗೆ ಬೇಜಾರಾಯ್ತಾ, ದುಃಖ ಆಯ್ತಾ, ಖುಷಿ ಆಯ್ತಾ, ಇಷ್ಟೊಂದು ಆಫರ್ ಇದೆಯಾ ಅಂತ ಶಾಕ್ ಆಯ್ತಾ? ಹೇಳ್ಬಹುದು. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ಯಾರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಯಾರು ಶೇರ್ ಮಾಡ್ಲಿಕ್ಕೆ ಬರುತ್ತೆ? ಹೋಗ್ಲಿ, ಇಷ್ಟ ಸಮೀರ್ ಸರ್ ಥ್ಯಾಂಕ್ಸ್ ಹೇಳ್ಬೋದಾ? ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೋದಾ? ಆಫರ್ ಕೊಟ್ಟಿದ್ದಕ್ಕೆ, ಅದಕ್ಕಾದ್ರೂ ನೀವು ಮಾತಾಡ್ಬೋದು. ಮಾತಾಡ್ಲಿಕ್ಕೆ ತುಂಬಾ ರೀಸನ್ ಇದೆ ಅಂತ ಅರ್ಥ ನಾನು ಹೇಳ್ತಿರೋದು. ನೀವು ಮಾತಾಡೋದು ಬೇಡ ಅನ್ಕೊಂಡಿದ್ದೇನೆ, ನಾನು ಹೇಳ್ತಿರೋದು ಮಾತಾಡ್ಲಿಕ್ಕೆ ತುಂಬಾ ವಿಷಯ ಇದೆ ಅಂತ. ತಿಪ್ಪಣ್ಣ ಸರ್. ಥ್ಯಾಂಕ್ ಯು ಗುರುಜಿ. ಗುಡ್ ಮಾರ್ನಿಂಗ್ ಆಲ್ರೌಂಡರ್ ಚಾಂಪಿಯನ್ ಅಂತ. ನಿನ್ನೆ ರಾಘವೇಂದ್ರ ಶೆಟ್ಟಿ ಸರ್ ತಿಂಗಳದು ಬರ್ತಕ್ಕಂಥ ಆಫರ್ 20 ಪಿನ್ ಹೇಳಿದ್ರು. ಇವತ್ತು 50 PV ಮಾಡ್ಕೊಂಡು ಮತ್ತು ಅದ್ರಲ್ಲಿ ಇರ್ತಕ್ಕಂಥ ಸೇಫ್ ಶಿಫ್ಟ್ ಬರ್ತಕ್ಕಂಥ ಒಂದು ಕ್ಯಾಪ್ಸಲ್ ಆಯ್ಕೊಂಡು ಅಂತ ಹೇಳೋದು. ಮತ್ತೆ ಇದು ಇಷ್ಟೊಂದು ಆಫರ್ ಇದೆ ಅಂತ ಗೊತ್ತಿದ್ದಿಲ್ಲ. ನಿನ್ನೆ ಹೇಳಿದಾಗ ನಮ್ಗೇನ ದಸ್ಕಧಾಮದಲ್ಲಿ ಇರ್ತಕ್ಕಂಥ ಕೆಲವೊಂದು ಆಯ್ಕೊಂಡಿದ್ವಿ. ಮತ್ತೆ ಆಮೇಲೆ 15 ತಾರೀಕೊಳಗ ಕೆಲವೊಂದು ಆಫರ್ ಇತ್ತು, ಅಷ್ಟೇ ಸೀಮಿತ ಇದ್ದು. ಆದ್ರೆ 20 ಪಿನ್ ಈ ತಿಂಗಳಲ್ಲಿ ಬರ್ತಕ್ಕಂಥ 20 ಪಿನ್ ಮಾಹಿತಿ ಹೇಳಿದ್ರೆ ಅಂತ. ಥ್ಯಾಂಕ್ ಯು ಸರ್. ಓಟು ಸರ್. ಸೂಪರ್. ಆಫರ್ಗಳೆಲ್ಲ ಎಷ್ಟಾಗಿದೆ ತಿಳ್ಕೊಂಡಾಗ ಖುಷಿಯಾಗಿದೆ. ಎಸ್, ನೆಕ್ಸ್ಟ್ ಪಾರ್ವತಿ ಅವರ. ಓಕೆ, ನೆಕ್ಸ್ಟ್ ಇಂದಿರಾ ಅವರು. Hello, happy evening, sir. Yes, ma'am. Good morning, sir. Good morning, sir. ನಾನು ಈಗ 3 ದಿನ ಹಿಂದಾನೆ ನಾನು ಬಿಲ್ಲಿಂಗ್ ಮಾಡ್ದೆ ಸರ್. 3 ಆಫರ್ ತಗೊಂಡೆ ಸರ್. ಬಟ್ ನಂದು ಇವಾಗ 2 ದಿನದಿಂದ ರಿಟೇಲ್ ಆಯ್ತು ಸರ್. ಮತ್ತೆ ಇವತ್ತು ನಾನು 2,000 ಬಿಲ್ಲಿಂಗ್ ಕೊಟ್ಟಿದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್ ನಂಗೆ. ಇದು ನೀವೆಲ್ಲ ಲೀಡರ್ಸ್ ಕ್ಲಾಸ್ ಕೊಡೋದ್ರಿಂದ ನಮ್ಗೆ ರಿಟೇಲ್ ಮಾಡಕ್ಕೂ ಆಯ್ತು, ಬಿಲ್ಲಿಂಗ್ ಮಾಡಕ್ಕೂ ಆಯ್ತು, ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಸೂಪರ್, ಥ್ಯಾಂಕ್ ಯು. ಶರಣಪ್ಪ ಸರ್ ಹೇಳಿ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ತುಂಬಾ ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ನಮ್ಮ ಗುರುಗಳು
ರಾಘವೇಂದ್ರ ಶೆಟ್ಟಿ ಅವರು ನಿನ್ನೆ ನಮಗೊಂದು ಇನ್ಫಾರ್ಮೇಶನ್ ಕೊಟ್ಟರು, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆಗಿರ್ಬೋದು ಮತ್ತು ಆಫರ್ ಬಗ್ಗೆ ಕೊಟ್ಟಿದ್ರು ಸರ್. ಅದೇ ರೀತಿಯಲ್ಲಿ ಮತ್ತು ಮಾರ್ನಿಂಗ್ ಕ್ಲಾಸಲ್ಲಿ ಕೂಡ ಇವತ್ತು ನಮಗೆ ಕೂಡ ಗೈಡ್ ಮಾಡಿದ್ರು. ಮತ್ತೆ 8 ಗಂಟೆ ಒಂದು ಮೀಟಿಂಗ್ ಐತ್ರಿ, ಅವಾಗ ಕೂಡ ಗೈಡ್ ಮಾಡಿದ್ರು. ಎಲ್ಲರೂ 100 PV ಮುಖಾಂತರ ಬರಬೇಕು, 100 PV ಮತ್ತು 300 PVಗೆ ಫೋಕಸ್ ಮಾಡ್ಬೇಕಂತ ಹೇಳಿದ್ರು. ನಮ್ಗೆ ತುಂಬ ಖುಷಿ ಆಯಿತು. ಅದೇ ರೀತಿಯಲ್ಲಿ ಸಮೀರ್ ಸರ್ ಅವರಿಗೆ ಗಾಡ್ ಫಾದರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಯಾಕಂದ್ರೆ 2,000 ಬಿ 1,000 ಬಿ ಒಂದೊಂದು ನಮ್ದು ಶೇಕ್ ಶಿಫ್ಟ್ ಬಗ್ಗೆ ಕೂಡ ಆಫರ್ ಇಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ ಸರ್. ಯಾಕಂದ್ರೆ ನಾನು ಕೂಡ ಇವತ್ತೇ ಬಿಲ್ಲಿಂಗ್ ದುಡ್ಡು ಕೊಟ್ಟು ಬಂದೀನಿ ಸರ್. ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದ್ದಕ್ಕಾಗಿ ಬಿಲ್ಲಿಂಗ್ ಆಗಲಿಲ್ಲ ಸರ್. ನಾಳೆ 100% ಬಿಲ್ಲಿಂಗ್ ಆಗುತ್ತೆ. ನಾನು 100 PV ಮುಖಾಂತರ ನಾನು ಬರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ಸೂಪರ್, ವೆರಿ ಥ್ಯಾಂಕ್ ಗುಡ್. ಯು ಸರ್. ಓಕೆ ಸರ್. ನೋಡಿ, ನಿನ್ನೆ ವಿಷಯ ಹೇಳಿದ ಕೂಡಲೇ ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಲೀಡರ್ ಇಂಟಿಮೇಷನ್ ಮಾಡಿದ ಕೂಡಲೇ ನಾವು ಇಮಿಡಿಯೇಟ್ ಸ್ಟೆಪ್ ತಗೊಂತೀವಿ. ಸೊ ಅದು ಗ್ರೇಟ್. ಯಾಕಂದ್ರೆ ನಾವು ಏನ್ ಕೇಳಿಸ್ಕೊಂತೀವಿ, ನಾನು ಎಷ್ಟು ನನ್ಗೆ ಗೊತ್ತಾಗುತ್ತೆ ಅನ್ನೋದಕ್ಕಿಂತ ನಾನು ಎಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರ್ತೀನಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸುರೇಶ್ ಸರ್, ನೆಕ್ಸ್ಟ್ ಮೋಹನ್ ಕುಮಾರ್ ಸರ್. ನಮಸ್ತೆ ಸರ್. ನಮಸ್ತೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿನ್ನೆ ರಾಘವೇಂದ್ರ ಸರ್ ಶೆಟ್ಟಿ ಸರ್ ಪ್ಲಾಟ್ ಕೊಟ್ಟವರು, ನೀವು ಹೇಳಿದ್ರಿ ಈಗಾಗಲೇ ಹೋಮ್ ಶಾಪಲ್ಲಿ ಡಿಸ್ಪ್ಲೇ ವಾಲ್ ಇಟ್ಟಿರಿ ಅಂತ. ಅದನ್ನ ಖರ್ಚು ಮಾಡಿ ದುಡ್ಡು ಎತ್ತಿಡಿ ಅಂತ ಹೇಳ್ತಿದ್ರೆ ನಾವು ಗಮನ ಕೊಡ್ತಾ ಇರಲಿಲ್ಲ. ನಮ್ಮ ಮೊನ್ನೆ ತಾಟ್ ಹೊಳಿತು. ನಾನು ಮೊನ್ನೆ 3 ದಿವಸದಿಂದ ಇಟ್ಟು ಈಗಾಗಲೇ ಒಂದು ವ್ಯಾಲೆಟ್ಗೆ ಹಾಕ್ಬಿಟ್ಟಿದ್ದೀನಿ 2,000 ರೂಪಾಯಿ ಅಮೌಂಟ್ ಆಗ್ಲೇನೆ ಮೋದಿಕೆ ವ್ಯಾಲೆಟ್ಗೆ ಹಾಕ್ಬಿಟ್ಟಿದ್ದೀನಿ ಸರ್. ಹುಂಡಿ ಇಲ್ಲಿ ಸೇರಿಸ್ತಾ ಸೇಲ್ ಆಗಿತ್ತು. ಡಿಜಿಟಲ್ ಹುಂಡಿ ಮಾಡಿದಿರಾ? ಓಕೆ. ಎಸ್ ಸರ್. ಹಾಗೆ ಅದೇನಂತಂದ್ರೆ ರಿಟೇಲ್ ಗೆ ಒಂದು ಡಿಸಿಪ್ಲಿನ್ ಏನಂತಂದ್ರೆ, ಎಸ್, ಯಾವಾಗ್ಲೂ ಒಂದು ಗೋಲಕ್ ಅಥವಾ ಒಂದು ಡಬ್ಬಿ ದುಡ್ಡಿಂದ ಇಟ್ಬಿಟ್ರೆ ನಾವು ಹೇಗೆ ಒಂದು ವಸ್ತುನ, ಒಂದು ಪೇಸ್ಟ್, ಒಂದು ಬ್ರಷ್, ಒಂದು ಟೀ ಪುಡಿ ತರ್ಲಿಕ್ಕೆ ನಾವು ಹೇಗೆ ದುಡ್ಡು ಪೇ ಮಾಡಿ ತರ್ತೀವಿ, ಅದೇ ತರ ನಮ್ಮ ಮೋದಿಕೇರ್ ನಾವು ಪ್ರಾಡಕ್ಟ್ ಅಂದು ಡಿಸ್ಪ್ಲೇ ಮಾಡ್ಬೇಕು. ನಮ್ಮ ಮನೆಯ ಶೋಕೇಶ್ ಅಲ್ಲಿ ಈ ಗೊಂಬೆಗಳು ಏನೇ ಇಟ್ಟಿರ್ತಾರೆ ಆ ಡಿಸ್ಪ್ಲೇ ಅಲ್ಲಿ ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಇಡಿ. ಅದನ್ನ ತಗೊಳ್ಳೋ ನೀವು ನಿಮ್ಮ ಮನೆಗೆ ಬೈ ಮಾಡುವಾಗ್ಲೂ ನೀವು ಹುಂಡಿಗೆ ಅಲ್ಲಿ ಡಬ್ಬಿಗೆ ದುಡ್ಡು ಹಾಕ್ಬಿಟ್ಟೆ ನೀವು ಪ್ರಾಡಕ್ಟ್ ನ ಯೂಸ್ ಮಾಡಿ. ಅವಾಗ ಪ್ರಾಡಕ್ಟ್ ಖಾಲಿ ಆಗಿರುತ್ತೆ, ದುಡ್ಡು ಇರುತ್ತೆ. ಇಲ್ಲಿ ತನಕ ಏನಾಗ್ತಿತ್ತು ಅಂದ್ರೆ ಪ್ರಾಡಕ್ಟ್ ಖಾಲಿ, ದುಡ್ಡು ಖಾಲಿ. ಮತ್ತೆ ಪುನಃ ಪ್ರಾಡಕ್ಟ್ ರಿಪೀಟ್ ಬಿಲ್ಲಿಂಗ್ ಮಾಡ್ಲಿಕ್ಕೆ ನಮ್ಗೆ ಏನನ್ಸುತ್ತೆ ಅಂದ್ರೆ, ಪ್ರತಿ ಸರಿ ನಾನು ಮೋದಿಕೇರ್ಗೆ 6,000 ಹಾಕ್ತಿದ್ದೀನಿ, 8,000 ಅಂತ ಅನ್ಸುತ್ತೆ. ಹಾಕ್ತಾ ಇಲ್ಲ ನಾವು. ನಾನು ಒನ್ ಟೈಮ್ 5,000, 6,000, 8,000, 10,000 ಪ್ರಾಡಕ್ಟ್ ತಗೊಂಡಿರ್ತೀನಿ. ಅದನ್ನ ನಾನು ರಿಪೀಟ್ ಮಾಡ್ತೀನಿ. ಅಕ್ಕಪಕ್ಕ ಮನೆಗೂ ಪ್ರಾಡಕ್ಟ್ ಕೊಡ್ಬೋದು, ನಾನು ಪ್ರಾಡಕ್ಟ್ ಯೂಸ್ ಮಾಡೋದನ್ನು ಸಹಿತ ಸೇಮ್ ಸಿಸ್ಟಮ್ ಅನ್ನ ಫಾಲೋ ಮಾಡೋಣ. ಇದು ಒಂದು ಡಿಸಿಪ್ಲಿನ್. ಓಕೆ, ಅದನ್ನ 1ನೇ ತಾರೀಕು ಅಥವಾ 2ನೇ ತಾರೀಕು ಅದರಲ್ಲಿರೋ ಏನು ದುಡ್ಡು ಖಾಲಿಯಾಗಿರೋ ಪ್ರಾಡಕ್ಟ್ ಖಾಲಿಯಾಗಿ ದುಡ್ಡು ಇರುತ್ತೆ, ಅದ್ರಲ್ಲಿ ಪ್ರಾಡಕ್ಟ್ ಬಿಲ್ ಮಾಡೋದು. ಸೊ ಈಗ ಬೇಗ ಖಾಲಿ ಆದ್ರೆ ಏನ್ ಮಾಡೋದು? ಈಗ 10 ಡೇಸ್ಗೆ ಖಾಲಿ ಆಯ್ತು, ನಾವು ರಿಟೇಲ್ ಜಾಸ್ತಿ ಮಾಡ್ತೀನಿ ಅಂದ್ರೆ 10 ಡೇಸ್ ಒಂದ್ಸರಿ ನೀವು ಆ ಡಬ್ಬಿನ ಓಪನ್ ಮಾಡ್ಬೇಕಾಗತ್ತೆ ಅಂತ ಅರ್ಥ. ಅಥವಾ ಯಾವ ಪ್ರಾಡಕ್ಟ್ ಖಾಲಿ ಆಗಿದೆ ಆ ಪ್ರಾಡಕ್ಟ್ ದುಡ್ಡು, ಅದೇ ದುಡ್ಡಿಂದ ಪ್ರಾಡಕ್ಟ್ ತರಬೇಕು, ಮತ್ತೆ ಹಾಕ್ಬೇಕು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನ ರೊಟೇಟ್ ಮಾಡೋದನ್ನ ಕಲ್ತ್ಕೊಂಡಾಗ ಡಿಸಿಪ್ಲಿನ್, ಆ ದುಡ್ಡನ್ನ ಬೇರೆ ಎಲ್ಲೋ ಖರ್ಚು ಮಾಡಿ ಮತ್ತೇನಕ್ಕೂ ಯೂಸ್ ಮಾಡಿದಾಗ ಮತ್ತೆ ನಿಮ್ಗೆ ರಿಪೀಟ್ ಬಿಲ್ ಮಾಡ್ಲಿಕ್ಕೆ ದುಡ್ಡು ಇರೋದಿಲ್ಲ ಅನ್ನೋದು ಆ ಒಂದು ಟೆಕ್ನಾಲಜಿನ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಗುಡ್. ಅದನ್ನ ಇಂಪ್ಲಿಮೆಂಟ್ ಮಾಡಿದಿರಾ? ವೆರಿ ಗುಡ್. ಮಾಡಿ. ಪ್ರಾಡಕ್ಟ್ ಹತ್ರನೇ ಗೋಲಕ ಬೀಗ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಸರ್. ಬೀಗನು ಇಂಪಾರ್ಟೆಂಟ್. ಎಸ್ ಸರ್, ಬೀಗ ಹಾಕ್ಬಿಟ್ಟಿದ್ದೀನಿ ಸರ್. ಆ ಪ್ರಾಡಕ್ಟ್ ಕಡಿಮೆ ಅನಿಸ್ತಾ ಅವಾಗ ಬೀಗ ತೆಗೆದು ಅಮೌಂಟ್ ತಗೊಂಡು ಪ್ರಾಡಕ್ಟ್ ಬೀಗ ಹಾಕಿ ದುಡ್ಡಿಗೂ ಬೀಗ ಹಾಕಿ. ವೆರಿ ಗುಡ್. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ವೆರಿ ಗುಡ್. ಥ್ಯಾಂಕ್ ಯು. ಸೊ ನೋಡಿ, ಇಂಪ್ಲಿಮೆಂಟೇಶನ್ ಇದೇ ತರ ನೋಡಿ. ಅವ್ರ ಮನೆಯಲ್ಲಿ ಡಿಜಿಟಲ್, ಯಾಕಂತ ಹೇಳಿದ್ರೆ ನಾವು ಯಾರಿಗೂ ಅಂಗಡಿಗೆ ಹೋದಾಗ ಫೋನ್ ಪೇ ಮಾಡ್ತೀವಿ. ಅದೇ ತರ ಅವ್ರು ಏನ್ ಮಾಡಿದ್ರು, ಅದೇ ದುಡ್ಡನ್ನ ಎಮ್-ವಾಲೆಟ್ಗೆ ಹಾಕೊಂಡ್ರು. ಎಮ್-ವಾಲೆಟ್ ಮೀನ್ಸ್ ಮೋದಿಕೇರ್ ವ್ಯಾಲೆಟ್. ಸೊ ಆ ಮೋದಿಕೇರ್ ವ್ಯಾಲೆಟ್ ಇಂದ ಅವ್ರು ಏನ್ ಮಾಡ್ತಾರೆ, ರಿಟರ್ನ್ ಬಿಲ್ಲಿಂಗ್ ಮಾಡ್ಕೊಂತಾರೆ, ವ್ಯಾಲೆಟ್ ಇಂದ ಪೇಮೆಂಟ್ ಮಾಡ್ಕೊಂತಾರೆ, ಆ ದುಡ್ಡು ವಾಪಸ್ ಬರುತ್ತೆ. ಅದು ಅಲ್ಲಿ ಒಂದು ಪರ್ಸ್ ಇದೆ, ವ್ಯಾಲೆಟ್ ಇದೆ, ಅದು ಡಿಜಿಟಲ್ ಪರ್ಸ್. ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ಇವಾಗ ಆಫರ್ ಗೊತ್ತಾಗಿದೆ, ಎಲ್ಲರೂ ಅಚೀವ್ಮೆಂಟ್ ಮಾಡಿದ್ ಗೊತ್ತಾಗಿದೆ. ಸೊ ಮಂತ್ ಬಿಗಿನಿಂಗ್ ಅಲ್ಲಿ ನಾವು ಏನ್ ಮಾಡ್ಬೇಕು ಈಗ? ನೆಕ್ಸ್ಟ್ ನಮ್ದು ನೇಮ್ ಬರ್ಬೇಕಂತಲ್ಲ, ಇವರೆಲ್ಲ ಮಾಡಿದಾರೆ ಅಂದ್ರೆ ನಾನ್ ಮಾಡ್ಬೋದು ಅಂತ ನಾನು ಮೋಟಿವೇಟ್ ಆಗಿದ್ದೀನಿ, ಪ್ರೇರಣೆ ಸಿಕ್ಕಿದೆ, ಸ್ಫೂರ್ತಿ ಸಿಕ್ಕಿದೆ, ಅಂಡ್ ಆಫರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇವರೆಲ್ಲ ಮಾಡ್ತಿರೋ ಬಿಸ್ನೆಸ್ ನಾನು ಮಾಡ್ತಿರೋದು. ನಾನು ಈ ಬಿಸ್ನೆಸ್ ಹೊಸದಾಗಿ ಬಂದಿದ್ದೀನಿ ಸರ್. ನಾನೀಗ ಏನ್ ಮಾಡ್ಬೇಕು ಈ ಬಿಸ್ನೆಸ್ ಅಲ್ಲಿ ಅನ್ನೋದು ತುಂಬಾ ಜನರಿಗೆ ಕಾಡುವಂತ ಪ್ರಶ್ನೆ. ಸೊ ಅದಕ್ಕೆ ನ್ಯೂ ಅಡ್ವೈಸರ್ ಓರಿಯಂಟೇಶನ್ ಅನ್ನೋ ಒಂದು ಟ್ರೈನಿಂಗ್ ನ ಇವತ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಮೋದಿಕೇರ್ ಜಾಯಿನ್ ಆದಾಗ, ನೀವು ಜಾಯಿನ್ ಆಗಿದ್ರೆ ಅಥವಾ ನೀವು ಜಾಯಿನ್ ಮಾಡಿಸ್ತಾ ಇದ್ರೆ
ಅಥವಾ ಜಾಯಿನ್ ಮಾಡಿಸೋದಿದ್ರೆ ಅವರಿಗೆ ಈ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅನ್ನೋದು. ಓಕೆ, ಮೋದಿ ಕೇರ್, ಮೋದಿ ವೇ, ನ್ಯೂ ಅಡ್ವೈಸರ್ಸ್ ಓರಿಯಂಟೇಶನ್ ಮೀಟಿಂಗ್ ಇವತ್ತು ನಡೀತಾ ಇರೋದು. ಇದರ 10 ಪಾಯಿಂಟ್ಗಳಿದೆ. ಇವತ್ತು 5 ಪಾಯಿಂಟ್ ಅನ್ನ ನಾನು ಕವರ್ ಮಾಡ್ತೀನಿ. ಸಮೀರ್ ಮೋದಿ ಅವರು ಹೇಳ್ತಿದ್ದಾರೆ, ನೀವು ಒಂದ್ ಸ್ಟೆಪ್ ತಗೊಂಡಿದ್ದೀರಾ. ಯಾವ್ದಕ್ಕೋಸ್ಕರ? ಮೋದಿ ಕೇರ್ ನ ಜಾಯಿನ್ ಮಾಡುವ ಒಂದು ಮೊದಲ ಸ್ಟೆಪ್ ತಗೊಂಡಿದ್ದೀರಾ. ಈ ತರದ ಒಂದು ಸ್ಟೆಪ್ ನೀವು ತಗೊಂಡ್ರೆ, ವಿತ್ ಎವ್ರಿ ಸ್ಟೆಪ್ ಯು ಟೇಕ್, ಐ ವಿಲ್ ಟೇಕ್ 4. ನೀವು ಒಂದ್ ಹೆಜ್ಜೆ ಇಟ್ರೆ ನಿಮ್ ಪರವಾಗಿ 4 ಹೆಜ್ಜೆ ನಾನು ಇಡ್ತೀನಿ ಅಂತಿದ್ದಾರೆ. ಮೊದಲು 2 ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇನ್ನು ಫಾರ್ವರ್ಡ್, ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬಂದು 2 ಹೆಜ್ಜೆ ಅಲ್ಲ 4 ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಪರವಾಗಿ ನನ್ನ ಜೀವನಕ್ಕೆ ನಾನು ಒಂದು ಸ್ಟೆಪ್ ಇಟ್ರೆ ಅದಕ್ಕೆ ಅವರು 4 ಸ್ಟೆಪ್ ಇಡ್ತಾರೆ ಅಂದ್ರೆ ನಾನು ಒಂದು ಸ್ಟೆಪ್ ಯಾಕೆ ಇಡಬಾರ್ದು? ಅವರು 4 ಇಟ್ರೆ ನಾವು 4 ಇಡೋಣ, ಅವಾಗ ಅವ್ರು 16 ಇಡ್ತಾರೆ. ಕರೆಕ್ಟ್? ಪ್ರತಿ ಒಂದ್ ಸ್ಟೆಪ್ಪಿಗೆ ಅವ್ರು 4 ಸ್ಟೆಪ್ ಇಡ್ತಾರೆ. ಇಷ್ಟು ಗ್ರೇಟ್ ಒಬ್ಬ ಹಾರ್ಟ್ ಸೋಲ್ ನಮ್ ಜೊತೆ ಇರೋದು, ದೇವರೇ ನಮ್ಗೆ ಇವ್ರ ಜೊತೆ ಕನೆಕ್ಟ್ ಮಾಡಿದಾನೆ ಅಂತ ಅನ್ಕೊಳ್ತಾ, ಸೊ ಈ ಒಂದು ಹೊಸದಾಗಿ ಮೋದಿ ಕೇರ್ನ ನೀವು ತುಂಬಾ ಹಳಬರಾಗಿದ್ರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಂತಾನೆ ಅನ್ಕೊಳ್ಳಿ. ಈ ಮಂತ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಾನು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನಿನ್ನೆ ದಿವಸಕ್ಕೆ ನನ್ನ ಮೋದಿ ಕೇರ್ ಜರ್ನಿ 18 ವರ್ಷ ಕಂಪ್ಲೀಟ್ ಆಗಿದೆ. ಸೊ 18 ಇಯರ್ಸ್ ಕಂಪ್ಲೀಟ್ ಆಗಿ 19th ಇಯರ್ಸ್ ಜರ್ನಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲ ದಿನ. ಹಾಗಿದ್ರೆ ನಾನೇನ್ ಮಾಡ್ತಾ ಹೋಗ್ಬೇಕು ಅನ್ನೋದು ನೋಡ್ತಾ ಹೋಗ್ತೀನಿ. ನೀವೇನ್ ಮಾಡ್ತಾ ಹೋಗ್ಬೇಕು ಅನ್ನೋದು ಪಾಯಿಂಟ್ಸ್ ಗಳು ಇಲ್ಲಿರುತ್ತೆ, ನೋಡ್ತಾ ಹೋಗಿ. ನನ್ ತುಂಬಾ ಗೊತ್ತಿದೆ, ನಾನು ಇದೆಲ್ಲ ನಂಗೆ ಗೊತ್ತಿದೆ ಅಂದ್ರೆ ಸಾರಿ, ಗೊತ್ತಿರ್ಬಹುದು, ಗೊತ್ತಿಲ್ದಿರೋದು ನಾನು ಏನು ಹೇಳ್ತಾ ಇಲ್ಲ. ಇಲ್ಲಿ ನೀವು ಜಾಯಿನ್ ಆಗಿ ತುಂಬಾ ಟೈಮ್ ಆಗಿರ್ಬೋದು. ಇಲ್ಲಿ ಈ ಟ್ರೈನಿಂಗ್ ಅನ್ನ ನೀವು ಮೊದಲೇ ನೋಡೇನೂ ಇರ್ಬೋದು. ಆದ್ರೆ ನಾನು ಮಾಡಿದ್ದೀನಾ ಅಂತ ನೋಡ್ಕೊಳ್ಳೋಣ. ಯಾಕಂದ್ರೆ ನನ್ನಲ್ಲಿ ಏನ್ ಗೊತ್ತಿದೆ ಮುಖ್ಯ ಅಲ್ಲ, ನಾನು ಏನ್ ಮಾಡಿದ್ದೀನಿ ಮುಖ್ಯ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ನಾನು ಮಾಡ್ತಿದ್ದೀನಾ ಇಲ್ವಾ ಅಂತ. ಹಾಗಿದ್ರೆ ಮೊದಲ ಪಾಯಿಂಟ್ಸ್ ನೋಡೋಕ್ಕಿಂತ ಮುಂಚೆ ಈ ಬಿಸ್ನೆಸ್ ನಿಮ್ಮನ್ನೆಲ್ಲ ನಾವು ವೆಲ್ಕಮ್ ಮಾಡ್ತಾ ಇದೀವಿ. ಈ ಬಿಸ್ನೆಸ್ ಯಾವ ರೀತಿ ಡಿಸೈನ್ ಆಗಿದೆ ಅಂತ ನೋಡಿದ್ರೆ 3-way ರಿಲೇಶನ್ಶಿಪ್ ಇದೆ ಇಲ್ಲಿ. ಯು ಅಂಡ್ ಕಂಪನಿ ಅಂಡ್ ಯುವರ್ ಅಪ್ಲೈನ್. ನಾನು, ನನ್ನ ಅಪ್ಲೈನ್ ಅಂಡ್ ಕಂಪನಿ 3 ಜನ ನಾವಿಲ್ಲಿ ಸೊ ಟ್ರಯಾಂಗಲ್ ರಿಲೇಶನ್ಶಿಪ್ ಬಾಂಡಿಂಗ್ ಇಲ್ಲಿ ಇದೀವಿ. ದಿಸ್ ಸಿಸ್ಟಮ್ ಇಸ್ ಡಿಸೈನ್ಡ್ ಟು ಸಪೋರ್ಟ್ ಯು. ನಿಮ್ಗೆ ಸಪೋರ್ಟ್ ಮಾಡುವ ಹಾಗೆ ಈ ರೀತಿ ಇದು ಡಿಸೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಯುವರ್ ಓನ್ ಬಿಸ್ನೆಸ್ ಬಟ್ ಯು ಆರ್ ನಾಟ್ ಅಲೋನ್. ಇದು ನಿಮ್ಮ ಓನ್ ಬಿಸ್ನೆಸ್, ಹೌದು, ಇದು ನಿಮ್ ಸ್ವಂತ ಬಿಸ್ನೆಸ್. ಆದ್ರೆ ನೀವಿಲ್ಲಿ ಏಕಾಂಗಿ ಅಲ್ಲ. ನಿಮ್ ಜೊತೆ ನಿಮ್ಮ ಲೀಡರ್ ಅಪ್ಲೈನ್ ಇದ್ದಾರೆ ಅಂಡ್ ನಿಮ್ ಕಂಪನಿ ಇದೆ. ಕಂಪನಿ ಅಂಡ್ ಅಪ್ಲೈನ್ ಇಬ್ರು ನಿಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ನೀವಿಲ್ಲಿ ಏಕಾಂಗಿ ಅಲ್ಲ. ಬೇರೆ ಎಲ್ಲ ಬಿಸ್ನೆಸ್ ನಾವು ಏಕಾಂಗಿಯಾಗಿ ಮಾಡ್ತೀವಿ, ಬಟ್ ಸ್ಪೆಷಲಿ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಗೆ ಇಲ್ಲಿ ಕಂಪನಿ ಅಂಡ್ ಅಪ್ಲೈನ್ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಈ ರೀತಿಯ ಒಂದು ಡಿಸೈನ್, ಈ ಒಂದು ನಮ್ ಸಪೋರ್ಟ್ ಮಾಡ್ಲಿಕ್ಕೋಸ್ಕರನೇ ಈ ರೀತಿ ಡಿಸೈನ್ ಆಗಿದೆ ಈ ಸಿಸ್ಟಮ್, ಈ ಒಂದು ಬಿಸ್ನೆಸ್. ಲಕ್ಕಿಲಿ ನಾವು ಈ ಬಿಸ್ನೆಸ್ ಬಂದಿದ್ದೀವಿ ಯಾಕಂದ್ರೆ ಇಲ್ಲಿ ನಮ್ಗೆ 3 ವೇ ಅಲ್ಲಿ ನಮ್ಗೆ ಇಲ್ಲಿ ಸಪೋರ್ಟಿಂಗ್ ಸಿಗ್ತಾ ಇದೆ. ಯಾವ ರೀತಿ ಸಪೋರ್ಟಿಂಗ್ ಕಂಪನಿಯಿಂದ ಸಿಗ್ತಾ ಇದೆ ಅಂತ ನೋಡಿದ್ರೆ, ಆಕ್ಟಿವಿಟೀಸ್ ಕಂಡಕ್ಟೆಡ್ ಇನ್ ಮೋದಿ ಕೇರ್. ಯಾವ ರೀತಿ ಮೋದಿ ಕೇರ್ ಎಷ್ಟು ತರ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ಸಪೋರ್ಟ್ ಮಾಡ್ಲಿಕ್ಕೆ ಯಾವ ರೀತಿ ಡಿಸೈನ್ ಆಗಿದೆ ಪ್ರೋಗ್ರಾಮ್ಗಳಂತ ನೋಡಿದ್ರೆ, ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಅಂತ ಇದೆ, ಪರಿವರ್ತನ್. ನೆಕ್ಸ್ಟ್ ನ್ಯೂ ಅಡ್ವೈಸರ್ ಓರಿಯಂಟೇಶನ್ ಪ್ರೋಗ್ರಾಮ್, ಸೊ ಈಗ ರನ್ ಆಗ್ತಾ ಇದೆ, ಈಗ ನಾವು ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಟ್ರೈನಿಂಗ್, ಕ್ಲಾಸ್ ರೂಮ್ ಅಂಡ್ ಡಿಜಿಟಲ್ ಇದೆ, ಅಂದ್ರೆ ಆನ್ಲೈನ್ ಅಂಡ್ ಆಫ್ಲೈನ್. ನೆಕ್ಸ್ಟ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಬ್ಯೂಟಿ ಬಗ್ಗೆ ಅಂಡ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ವೆಲ್ನೆಸ್ ಬಗ್ಗೆ. ವೆಲ್ನೆಸ್ ಕ್ಯಾಂಪ್ ಗಳನ್ನ ಮಾಡ್ತಾರೆ. ಸೊ ಡಾಕ್ಟರ್ಸ್ ಅನ್ನ ಕರೆಸ್ತಾರೆ, ಅಥವಾ ನಮ್ಮ ಡೈಟಿಷಿಯನ್, ಫಿಟ್ನೆಸ್ ಇದಾರೆ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ರೆಕಾಗ್ನೇಷನ್ ಸೆಮಿನಾರ್ ಗಳು ನಡೀತಾ ಇದೆ. ವೆರಿ ಶಾರ್ಟ್ಲಿ 12th ಇದು ನಡೀತಾ ಇದೆ. ಗೋ ಡೈರೆಕ್ಟರ್ ವರ್ಕ್ಶಾಪ್, ಈಗ ವೆರಿ ಶಾರ್ಟ್ಲಿ ನಾವು ಇದ್ರ ಮುಂದುವರೆದ ಭಾಗ ಅದು ವರ್ಕ್ಶಾಪ್ ಡೈರೆಕ್ಟರ್ ಆಗ್ಲಿಕ್ಕೆ ನಿಮ್ಗೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಗೋ ಮಿಲೇನಿಯರ್ ವರ್ಕ್ಶಾಪ್, ಇದು ಲೀಪ್ ಅಂತ ಇದೆ. ನೆಕ್ಸ್ಟ್ ಇದು ಈ ತಿಂಗಳಲ್ಲಿ ನೆಕ್ಸ್ಟ್ 2-3 ಮಂತ್ ಅಲ್ಲಿ ಇದು ಇದೆ. ಸೊ ಗೋ ಮಿಲೇನಿಯರ್, ಇದು ಡೈರೆಕ್ಟರ್ ಆದ್ರ ಮೇಲೆ ಪ್ಲಾಟಿನಮ್ ಆಗಿ ಮಿಲೇನಿಯರ್ ಆಗೋದ್ರ ಬಗ್ಗೆ ವರ್ಕ್ಶಾಪ್ ಮಾಡ್ತಾರೆ. ಸಕ್ಸಸ್ ಸೆಮಿನಾರ್ ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಮೋದಿ ವೇ ಬಿಸ್ನೆಸ್ ಅಕಾಡೆಮಿ ಇದೆ, ಆನ್ಲೈನ್
ಟ್ರೈನಿಂಗ್ ಪೋರ್ಟಲ್ ಸಹಿತ ಇದೆ. ಇದಿಷ್ಟು ಕಂಪನಿಯಿಂದ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಇದನ್ನ ಹೊರತುಪಡಿಸಿ ಮತ್ತೆ ಲೀಡರ್ ಕಡೆಯಿಂದ ಈಗ ನಾವೆಲ್ಲ ಏನ್ ಮೀಟಿಂಗ್ ಆರ್ಗನೈಸ್ ಮಾಡ್ತಾ ಇದೀವಿ, ಇದು ನಿಮ್ಗೆ ಲೀಡರ್ ಕಡೆಯಿಂದ ಸಿಗ್ತಾ ಇರೋದು. ಕಂಪನಿ ಕಡೆಯಿಂದ ಇಷ್ಟಿದೆ, ಲೀಡರ್ ಕಡೆಯಿಂದ ಇಷ್ಟಿದೆ. ಈಗ ನೀವ್ ಎಷ್ಟು ಮಾಡ್ಬೇಕು, ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಹಾಗಿದ್ರೆ ಇಲ್ಲಿ ನಾವು ಕೆಲವೊಂದು ಸ್ಟೆಪ್ಗಳ ಮೂಲಕ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಸ್ಟೆಪ್ ಇದ ಸ್ಟೆಪ್ ಬೈ ಸ್ಟೆಪ್ ನಾವು ಇದನ್ನ ಮಾಡ್ತಾ ಹೋಗೋಣ. ಯಾಕಂದ್ರೆ ಈ ಬಿಸ್ನೆಸ್ ಗೆ ನಾವು ಹೊಸದಾಗಿ ಬಂದಿದೀವಿ. ಹೊಸದಾಗಿ ಬಂದಾಗ ಈ ಬಿಸ್ನೆಸ್ ನಮ್ಗೆ ಗೊತ್ತಿರೋದಿಲ್ಲ. ಬೇರೆ ಬಿಸ್ನೆಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಬಿಸ್ನೆಸ್ ಮಾಡ್ತೀವಿ. ಜಾಬ್ ಹೋಗ್ತೀವಿ ಅಂದ್ರೆ ಅದ್ರ ಬಗ್ಗೆ ನಾವು ಓದ್ತೀವಿ, ನಾವು ಸರ್ಟಿಫೈಡ್ ಆಗಿರ್ತೀವಿ, ಅದ್ರ ಬಗ್ಗೆ ಡಿಗ್ರಿ ಮಾಡಿರ್ತೀವಿ. ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಏನು ನಮ್ಗೆ ವಿಷಯ ಗೊತ್ತಿಲ್ದೇನೆ ನೇರವಾಗಿ ನಾವು ಜಾಯಿನ್ ಆಗಿರ್ತೀವಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇಂದ. ಅವಾಗ ಎಲ್ಲರನ್ನ ಕಾಡುವಂತ ಪ್ರಶ್ನೆ ಏನಂದ್ರೆ ಈ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅಂತ ತುಂಬಾ ತಲೆ ಕೆಡ್ಸ್ಕೊಂತೀವಿ. ಈಗ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ ಈ ಬಿಸ್ನೆಸ್ ಬಗ್ಗೆ. ಯಾಕಂದ್ರೆ ಒಂದು ಮಾಡೆಲ್ ಕೊಟ್ಟಿದ್ದಾರೆ, ಹೀಗೆ ಮಾಡ್ಬೇಕು ಅಂತ ಒಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಮಾಡ್ತಾ ಹೋಗೋಣ. ಈ ಸ್ಟೆಪ್ ನ ನೋಡ್ತಾ, ಇದರಲ್ಲಿ ಮೊದಲ ಸ್ಟೆಪ್ ಏನು ಕೇಳಿದ್ರೆ ಅಪ್ಲೈನ್ ಸಪೋರ್ಟ್ ಚಾಟ್. ಓಕೆ, ಈ ಬಿಸ್ನೆಸ್ ನಾನು ಮೊದಲೇ ಹೇಳಿದ ಹಾಗೆ, ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ, ಈ ಬಿಸ್ನೆಸ್ ನಮ್ದು ಓನ್ ಆದ್ರೂ ಇದರಲ್ಲಿ ನಾನು ಅಲೋನ್ ಅಲ್ಲ, ನಾನು ಒಬ್ಬನೇ ಈ ಬಿಸ್ನೆಸ್ ಮಾಡಬಾರ್ದು. ಇಲ್ಲಿ ಕೊಟ್ಟಿದ್ದಾರೆ upline and company are support you. Remember, you are not alone. ನೀವು ಈ ಬಿಸ್ನೆಸ್ ಅಲ್ಲಿ ಏಕಾಂಗಿ ಅಲ್ಲ. ನೀವು ಏಕಾಂಗಿ ಆಗಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ದೇ ತಪ್ಪಾಗತ್ತೆ. ಯಾಕಂದ್ರೆ ಇದೇ ನಾವು ಕೇಳಿ ಇಲ್ಲಿ ಪಡ್ಕೋಬೇಕು. ಏನ್ ಕೇಳ್ಬೇಕು ಅಂದ್ರೆ ಒಂದು ಅಪ್ಲೈನ್ ಸಪೋರ್ಟ್, ಎರಡನೇದು ಕಂಪನಿ ಸಪೋರ್ಟ್. ಈ ಸಪೋರ್ಟ್ ಅನ್ನ ಕೇಳಿ ಯಾವ ತರ ಸಪೋರ್ಟ್ ತಗೊಳ್ಬಹುದು ಆಮೇಲೆ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅಪ್ಲೈನ್ ಇಲ್ಲಿ ಯಾಕೆ ಬೇಕಾಗತ್ತೆ. ನನ್ಗೆ ಈ ಬಿಸ್ನೆಸ್ ಗೆ ಗೈಡ್, ಕೋಚ್, ಮೆಂಟರ್ ಯಾರು ಕೇಳಿದ್ರೆ ನನ್ಗಿಂತ ಮುಂಚಿತವಾಗಿ ಬಂದವರು, ಮತ್ತೆ ನನ್ಗೆ ಈ ಬಿಸ್ನೆಸ್ ಅನ್ನ ಇಂಟ್ರೊಡ್ಯೂಸ್ ಸ್ಪಾನ್ಸರ್ ಮಾಡಿದವ್ರನ್ನ ನಾವಿಲ್ಲಿ ಅಪ್ ಲೈನ್, ಮತ್ತೆ ನಮ್ಮಿಂದ ಯಾರು ಬಿಸ್ನೆಸ್ ತಗೊಂಡಿರ್ತಾರೆ, ನಾವು ಯಾರಿಗೆ ಕೊಟ್ಟಿರ್ತೀವಿ ಅವ್ರಿಗೂ ಡೌನ್ ಲೈನ್ ಅಂತ ಕರಿತೀವಿ. ಸೊ ಲೈನ್ ಅಲ್ಲಿ ನಮ್ಗಿಂತ ಸೀನಿಯರ್ ಯಾರಿದ್ದಾರೆ ಅಪ್ಲೈನ್ಸ್ ಇರ್ತಾರೆ, ಸ್ಪಾನ್ಸರ್ ಅಪ್ಲೈನ್ ಒಬ್ರು ಇರ್ತಾರೆ, ಅದಕ್ಕಿಂತ ನೆಕ್ಸ್ಟ್ ತುಂಬಾ ಅಪ್ಲೈನ್ ಸಿಗ್ತಾರೆ ನಮ್ಗೆ. ಅಪ್ ಟು ಸಮೀರ್ ಮೋದಿ ಸರ್ ತನಕ ಎಷ್ಟು ಜನ ಅಪ್ಲೈನ್ ಇದಾರೆ ಅಂತಾನು ನೋಡ್ಬೋದು. ನಿಮ್ ಲೆವೆಲ್ ಎಷ್ಟನೇ ನಂಬರ್ ಇದೆಯೋ ಅದು ನಿಮ್ಮ ಕಂಪನಿ ತನಕ ಅಷ್ಟು ಜನ ಅಪ್ಲೈನ್ ನಿಮ್ಗಿದ್ದಾರೆ ಅಂತ. ಸೊ ಹಾಗೆ ನಿಮ್ಮ ಕೆಳಗಡೆ ನಿಮ್ ಟೀಮ್ ಬರ್ತಾರಲ್ಲ, ಜಾಯಿನ್ ಆಗ್ತಾರೆ, ಅವ್ರು ನಿಮ್ಮ ಡೌನ್. ಓಕೆ, ಈ ರೀತಿ. ಈಗ ಅಪ್ಲೈನ್ ಸಪೋರ್ಟ್ ತಗೊಳ್ಬೇಕು ಅಂದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೋಬೇಕು. ಸೊ ನನ್ಗೆ ಮೋದಿ ಕೇರ್ ಕೊಟ್ಟವ್ರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ, ಮತ್ತೆ ನಮ್ಗೆ ಯಾಕೆ ಎಲ್ಲರೂ ಅಂತ ನಾವು ತುಂಬಾ ಸಾರಿ ಅನ್ಕೊಂತೀವಿ. ಸೊ ಇಲ್ಲಿ ಸಿಸ್ಟಮ್ ಏನಿದೆ ಅದನ್ನ ನಾವು ಫಾಲೋ ಮಾಡೋಣ, ನಮ್ದೇ ಓನ್ ಬೇಡ. ಓಕೆ, ನಾವ್ ಏನ್ ಇಲ್ಲಿ ಸಿಸ್ಟಮ್ ಹೇಳಿದ್ದಾರೆ, ಕಂಪನಿನೇ APPT ರೆಡಿ ಮಾಡಿದೆ, ನಾವು ಅದನ್ನ ಫಾಲೋ ಮಾಡೋಣ. ಜಸ್ಟ್ ನಿಮ್ಗಿಂತ ನೆಕ್ಸ್ಟ್ ಮಿನಿಮಮ್ 3 to 4 ಅಪ್ಲೈನ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇರ್ಬೇಕು. ಅಂದ್ರೆ ನಿಮ್ಮ ಲೀಡರ್ ನಿಮ್ಗೆ ಜಾಯಿನ್ ಮಾಡಿದವ್ರು ಯಾರು, ಅವ್ರ ನೆಕ್ಸ್ಟ್ ಯಾರು, ಅವ್ರ ನೆಕ್ಸ್ಟ್ ಯಾರು, ಅವ್ರ ನೆಕ್ಸ್ಟ್ ಯಾರು, ಇದು ಯಾರ ಕಡೆ ಕೇಳಿದ್ರೆ ಸಿಗುತ್ತೆ ಕೇಳಿದ್ರೆ ನಿಮ್ ಜಾಯಿನ್ ಮಾಡಿದ್ರಲ್ಲ ಅವ್ರನ್ನೇ ಕೇಳಿ ಹೇಳ್ತಾರೆ. ಓಕೆ, ನಿಮ್ಗೆ ಯಾರು, ಈಗ ಉದಾಹರಣೆಗೆ ನನ್ನನ್ನು ಜಾಯಿನ್ ಮಾಡಿದ್ ಸುರೇಶ್ ಅಂತ ಹೇಳಿದ್ರೆ, ಸುರೇಶ್ ಅವರು ನಿಮ್ಮನ್ನ ಯಾರು ಜಾಯಿನ್ ಮಾಡಿದ್ರು ಕೇಳ್ತೀನಿ ನಾನು. ನಿಮ್ಗೆ ಯಾರು ಜಾಯಿನ್ ಮಾಡಿದ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಅವ್ರು ಯಾವ ಊರಲ್ಲಿ ಇರ್ತಾರೆ, ಓಕೆ, ಅಂಡ್ ಅವರ ಫೋನ್ ನಂಬರ್ ಕೊಡಿ, ಅವ್ರ ಬಗ್ಗೆ ನಾನು ಸ್ಟೋರಿ ಕೇಳ್ತೀನಿ. ಅವ್ರ ನೆಕ್ಸ್ಟ್ ಅದೇ ಹೋದ್ರೆ ಅವ್ರನ್ನ ಭೇಟಿ ಮಾಡಿ, ಎಲ್ಲಿ ಸಿಗ್ತಾರ ಭೇಟಿ ಮಾಡಿ, ಫೋನ್ ಮಾಡಿ, ಸರ್ ನಾನು ನಿಮ್ ಟೀಮಲ್ಲಿ ಜಾಯಿನ್ ಆಗಿದ್ದೀನಿ ಹೊಸದಾಗಿ ಅಂತ ಹೇಳಿ, ಖುಷಿ ಆಗ್ತಾರೆ, ನಿಮ್ಗೆ ಸಪೋರ್ಟ್ ಕೊಡ್ತಾರೆ. ಈ ರೀತಿ ಇನ್ ಕೇಸ್ ಸಮ್ ಟೈಮ್ ಏನಾಗುತ್ತೆ, ಉದಾಹರಣೆಗೆ ನಾನು ಸುರೇಶ್ ಅವ್ರು ನನ್ಗೆ ಜಾಯಿನ್ ಮಾಡಿಸಿದ್ರು, ಸುರೇಶ್ ಅವರು, ನಾನು ಹೊಸದಾಗಿ ಜಾಯಿನ್ ಆಗಿದ್ದೀನಿ, ನನ್ಗೇನೋ ಒಂದು ಇನ್ಫಾರ್ಮೇಶನ್ ಬೇಕು, ಸುರೇಶ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಸುರೇಶ್ ಅವರು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇವೆಂಟ್ ಅಲ್ಲಿ ಬಿಸಿ ಇದ್ದಾರೆ, ಫೋನ್ ಪಿಕ್ ಮಾಡ್ತಾ ಇಲ್ಲ, ಬಟ್ ನನ್ಗೆ ಇನ್ಫಾರ್ಮೇಶನ್ ಎಮರ್ಜೆನ್ಸಿ ಇದೆ, ಅಥವಾ ಸಮ್ ಟೈಮ್ ನಿಮ್ಗೆ ಗೊತ್ತಿದೆ ನೆಟ್ವರ್ಕ್ ಇರೋದಿಲ್ಲ, ನಾಟ್ ರೀಚಬಲ್ ನೋಡ್ತಾ ಇದ್ದೀನಿ, ಸ್ವಿಚ್ ಆಫ್ ಇದೆ ಬ್ಯಾಟ್ರಿ ಆಗಿ. ಸೊ ಆವಾಗ ಅಂತ ಟೈಮಲ್ಲಿ ನಮ್ಗೆ ಸಪೋರ್ಟಿಂಗ್ ಬೇಕು. ಆಮೇಲೆ ಡಿಫ್ರೆಂಟ್ ಕ್ಯಾಟಗರಿ ವ್ಯಕ್ತಿಗಳು ನನಗೆ ನೆಟ್ವರ್ಕ್ ಅಲ್ಲಿ ಸಿಗ್ತಾರೆ. ನಮ್ಮ ಅಪ್ಲೈನ್ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ ಅಂತ ಗೊತ್ತು ನಮ್ಗೆ. ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಇದ್ದವರಿಗೆ ಅವರ ಬ್ಯಾಕ್ ಗ್ರೌಂಡ್ ಇಂದ ಇದ್ದವ್ರನ್ನೇ ಮಾತಾಡ್ಸಿದ್ರೆ ಬೇಗ ಕನೆಕ್ಟ್ ಆಗತ್ತೆ. ಹಾಗಾಗಿ ನಮ್ಮ ಲೀಡರ್ ಬೇರೆ ಬ್ಯಾಕ್ ಗ್ರೌಂಡ್ ಇನ್ನವ್ರು ಬಂದಿರ್ತಾರೆ. ಈಗ ನನ್ನ ಅಪ್ಲೈನ್ ಮಂಜುನಾಥ್ ಶೆಟ್ಟಿ ಸರ್ ಬ್ಯಾಕ್ ಗ್ರೌಂಡ್ ಬೇರೆ, ನೆಕ್ಸ್ಟ್ ಕಿಶೋರಿ ಮೇಡಮ್ ಬ್ಯಾಕ್ ಗ್ರೌಂಡ್ ಬೇರೆ, ರಾಜು ಸರ್ ಬ್ಯಾಕ್ ಗ್ರೌಂಡ್, ವಿಜಯ್ ಸರ್ ಬ್ಯಾಕ್ ಗ್ರೌಂಡ್, ಫಿಲಿಪ್ ಸರ್ ಬ್ಯಾಕ್ ಗ್ರೌಂಡ್ ಎಲ್ಲ ಬೇರೆ. ಹಾಗಾಗಿ ನನ್ಗೆ ಆ ಒಂದು ಲೆವೆಲ್ ಕ್ಯಾಟಗರಿ ವ್ಯಕ್ತಿಗಳು ಸಿಕ್ಕಿದಾಗ ಅವ್ರನ್ನ ಮಾತಾಡ್ಸ್ಲಿಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಅಥವಾ ಇವರು ಸಮ್ ಟೈಮ್, ಅಥವಾ ಅವರಿಗೆ ಹುಷಾರಿಲ್ಲ ಅಂದ್ರೂ ಕೆಲವರು ಫೋನ್ ಪಿಕ್ ಮಾಡೋದಿಲ್ಲ. ಆಮೇಲೆ ಇದು ನನ್ನ ಬಿಸ್ನೆಸ್,
ನಮ್ಮ ಅಪ್ಲೈನ್ ಬಿಸ್ನೆಸ್ ಅಲ್ಲ. ನನಗೆ ಸ್ಪಾನ್ಸರ್ ಮಾಡಿದವರು ಬಿಸ್ನೆಸ್ ಅಲ್ಲಿ ಉಳಿತಾರೆ, ಲೈಫ್ ಟೈಮ್ ನಮ್ ಜೊತೆನೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಜಾಯಿನ್ ಮಾಡಿಸಿದವರು, ಓಕೆ, ಜಾಯಿನ್ ಮಾಡಿಸಿ ಅವರು ಯಾವುದೇ ಕಾರಣಕ್ಕೂ ಅವ್ರ ಬಿಸ್ನೆಸ್ ಅನ್ನ ಬಿಡಬಹುದು, ಅವರಿಗೆ ಬಿಸ್ನೆಸ್ ಮಾಡಕ್ ಆಗದೇನೆ ಇರಬಹುದು, ಅಥವಾ ನಿಮ್ ನಂಬರ್ ಅವ್ರ ಹತ್ರ ಮಿಸ್ ಆಗ್ಬಹುದು. ನೀವ್ ಹೇಳಿದ್ರ ಪಕ್ಕದಲ್ಲಿ ಇದ್ರು, ಪಕ್ಕದ ಮನೆಯಲ್ಲೇ ಸಮ್ ಟೈಮ್ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಏರಿಯಾಕ್ಕೆ ಹೋಗ್ತಾರೆ, ನಿಮ್ ನಂಬರ್ ಸಿಗೋದಿಲ್ಲ. ಸೊ ಈ ತರ ಸನ್ನಿವೇಶಗಳು ಬರಬಹುದು. ಅದಕ್ಕೆ ಸೇಫ್ಟಿಗೆ ಎಲ್ಲ ಲೀಡರ್ಗಳ ನೆಕ್ಸ್ಟ್ ಮೇಲೆ ಅಪ್ಲೈನ್ಗಳ ನಂಬರ್ ತಗೊಂಡಿಟ್ಕೊಂಡ್ರೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಲೀಡರ್ ಯಾರು ಅಂತ ಗೊತ್ತಿಲ್ಲದಿರೋ ಕಾರಣಕ್ಕೆ ಕೆಲವರು ಬಿಸ್ನೆಸ್ ಮಾಡದೇ ಇರೋರು ಇದ್ದಾರೆ. ಅವರಿಗೆ ಸ್ಪಾನ್ಸರ್ ಮಾಡಿದವರು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಹತ್ರ, ಅವ್ರ ಸಿಚುವೇಶನ್ ಬೇರೆ ಏನೋ ಇದೆ. ಇಂಥ ಟೈಮ್ ನಲ್ಲಿ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿದ್ರಿಂದ ಈ ಪಾಯಿಂಟ್ಸ್ ಅನ್ನ ನಾವು ತಂದಿದ್ದೀವಿ. ಓಕೆ, ಈ ಪಾಯಿಂಟ್ಸ್ ಅನ್ನು ಫಾಲೋ ಮಾಡೋಣ. ಈಗ ನಿಮ್ಮ ಎಲ್ಲಾ ಲೀಡರ್ ಅಪ್ಲೈನ್ಗಳ ಸಪೋರ್ಟ್ ನಂಬರ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ, ಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತ ನೋಡೋಣ. ನೆಕ್ಸ್ಟ್ ಪಾಯಿಂಟ್ಸ್, ಈಗ ಎರಡನೇ ಸ್ಟೆಪ್ ಹೋಗೋಣ. ಎರಡನೇ ಸ್ಟೆಪ್ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಎಸ್, ಅಪ್ಪನ ಸ್ವಪ್ನ, ನನ್ನ ಕನಸು ಅಥವಾ ಮೈ ಡ್ರೀಮ್ಸ್. ಇಲ್ಲೇನ್ ಹೇಳ್ತಾರೆ ಅಂದ್ರೆ ವೈ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ಗೋವಾ ಹೋಗಿ ಬಂದ್ವಿ ಎಂಪವರ್ ಪ್ರೋಗ್ರಾಮ್ ನ. ಅಲ್ಲಿ ನಮ್ ಸಮೀರ್ ಮೋದಿ ಸರ್, ಫೌಂಡರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಫೌಂಡರ್, ಈ ಬಿಸ್ನೆಸ್ ಅನ್ನ ಈ ಇಂಡಸ್ಟ್ರಿನ ಇಂಡಿಯಾಕ್ಕೆ ತಂದಿದ್ದೆ ಅವ್ರು ಫಸ್ಟ್ ಟೈಮ್. ಅವರ ವಿಷನ್ ಅಂಡ್ ಅವರ ವೈ, ಯಾಕೆ ಈ ಬಿಸ್ನೆಸ್ ಅನ್ನ ಅವ್ರು ಇಂಡಿಯಾಕ್ಕೆ ತಂದ್ರು, ಅದು ನಮ್ ಜೊತೆ ಶೇರ್ ಮಾಡಿದ್ರು. ಅಂಡ್ ವೈ ಅನ್ನೋ ಕಂಟೆಂಟ್ ಇಟ್ಕೊಂಡು ಅವರು ಆಲ್ಮೋಸ್ಟ್ 1 ಡೇ ನಮ್ ಜೊತೆ ಮಾತಾಡಿದ್ರು. ಫುಲ್ ಡೇ, ಆಲ್ಮೋಸ್ಟ್ ಅಲ್ಲ, ಫುಲ್ ಡೇ, ಓವರ್ ಡೇ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಮ್ ಟ್ರೈನಿಂಗ್ ಮಾಡಿದ್ರು ಇದೇ ಒಂದು ಕಾನ್ಸೆಪ್ಟ್ ಮೇಲೆ. ಅವಾಗ ನಮಗೂ ಅರ್ಥ ಆಯ್ತು ವೈ ಎಷ್ಟು ಇಂಪಾರ್ಟೆಂಟ್ ಅಂತ. ಜನರಿಗೆ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಥವಾ ನೆಕ್ಸ್ಟ್ ನಾವು ಮೂವ್ ಆಗ್ಬೇಕು ಅಂದ್ರೆ, ಈ ಬಿಸ್ನೆಸ್ ನನಗೆ ಯಾಕೆ ಬೇಕು, ನಾನು ಈ ಬಿಸ್ನೆಸ್ ಯಾಕೆ ಬಂದಿದ್ದೀನಿ, ನಾನು ಈ ಬಿಸ್ನೆಸ್ ಅಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಜನರಿಗೆ ಏನ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ, ಇದು ನನ್ನ ಉದ್ದೇಶ. ಪ್ಲಸ್ ನನಗೇನ್ ಬೇಕಾಗಿದೆ, ಜನರಿಗೆ ನಾನೇನ್ ಕೊಡ್ಬೇಕಾಗಿದೆ, ನನಗೇನ್ ಬೇಕಾಗಿದೆ, ಜನರಿಗೇನ್ ಕೊಡ್ಬೇಕಾಗಿದೆ, ನಾನೇನ್ ಈ ಬಿಸ್ನೆಸ್ ಬಂದಿದ್ದೀನಿ, ಉದ್ದೇಶ ಬಹಳ 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 ಮುಖ್ಯ ಆಗುತ್ತೆ. ಅದನ್ನೇ ನೀವು ಪಿಕ್ಚರೈಸ್ ಮಾಡಿ, ಅದು ಚಿಕ್ಕ ವಸ್ತುವಿಂದ ಹಿಡಿದು ಬೇಸಿಕ್ ಪ್ರಾಡಕ್ಟ್ ಇಂದ ಹಿಡಿದು ಪ್ರಾಡಕ್ಟ್ ಡಿಸ್ಕೌಂಟ್, ಪ್ರಾಡಕ್ಟ್ ಅಷ್ಟಕ್ಕೇನ ಬಂದ್ರ ಅಥವಾ ಇನ್ನೂ ಮುಂದುವರೆದು ಇನ್ನೇನು ಇಂಟ್ರೆಸ್ಟ್ ಇದೆ ಈ ಬಿಸ್ನೆಸ್ ಅಲ್ಲಿ, ನಿಮ್ಗೆ ಅರ್ನಿಂಗ್ಸ್ ಎಷ್ಟಿದೆ, ಎಷ್ಟು ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ಜನರಿಗೆ ಬಿಸ್ನೆಸ್ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ದೊಡ್ಡ ಟೀಮ್ ಕಟ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ಜನರಿಗೆ ಈ ಬಿಸ್ನೆಸ್ ಅಲ್ಲಿ ಲೈಫ್ ಕಟ್ಟಿ ಕೊಡ್ಬೇಕು ಅನ್ಕೊಂಡಿದ್ದೀರಾ. ನಿಮ್ ಲೈಫ್ ಕಟ್ಕೊಳ್ಳೋದು ಅಷ್ಟೇ ಅಲ್ಲ, ಇವೆಲ್ಲ ಬಿಲೀಫ್ ಇಲ್ದೇನೆ ಈ ಬಿಸ್ನೆಸ್ ನೀವು ಬಂದಿರುವುದೇ ಇಲ್ಲ. ನಿಜ, 100% ನಿಜ. ನಿಮ್ಗೆ ಈ ಬಿಸ್ನೆಸ್ ಒಳಗಡೆ ಬರ್ಬೇಕು ಅಂದ್ರೆ ನೀವು ID ಪ್ರೂಫ್ ಕೊಟ್ಟು ಜಾಯಿನ್ ಆಗ್ಬೇಕು, ಪ್ರಾಡಕ್ಟ್ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ ಏನೋ ಲೈಕ್ ಆಗಿರುತ್ತೆ, ಅದೇನು ಅಂತ ಕಂಡುಕೊಳ್ಳಿ. ಅದು ನಿಮ್ಗೆ ಪರ್ಮನೆಂಟ್ ಆಗಿ ನೆನಪಿರ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ವೈ ನಿಮ್ಗೆ ಮರ್ತು ಇಲ್ಲ, ಹೋಗ್ಬಾರ್ದು. ಅದನ್ನ ನೀವು ಪಿಕ್ಚರೈಸ್ ಮಾಡ್ಬೇಕು. ಪಿಕ್ಚರೈಸ್ ಮಾಡಿ ನೀವು ಎಲ್ಲಿ ಮ್ಯಾಕ್ಸಿಮಮ್ ಕೂತ್ಕೊಳ್ತೀರೋ, ನಿಮ್ಮ ಹಾಲ್ ಅಥವಾ ನಿಮ್ಮ ಬೆಡ್ರೂಮ್, ಎಲ್ಲಿ ವಾಲ್ ಖಾಲಿ ಇದೆ ಅಲ್ಲಿ 1-2-3 ಪಿಕ್ಚರ್ ಪ್ರಿಂಟ್ ಹಾಕಿ ವಿತ್ ಕಲರ್ಫುಲ್ ಪ್ರಿಂಟ್ ಅನ್ನ ನಿಮ್ಮ ಫ್ರಂಟ್ ಅಲ್ಲಿ ನಿಮ್ಗೆ ಕಾಣ್ಬೇಕು, ಅಥವಾ ಪಾಕೆಟ್ ಅಲ್ಲಿ ಇಟ್ಕೋಬೇಕು. ಡ್ರೀಮ್ ಪಾಕೆಟ್ ಅದು ಪಿಕ್ಚರೈಸ್ ಮಾಡಿರ್ಬೇಕು. ಯಾವಾಗ್ಲೂ ನೀವು ಅದು ಕಾಣ್ತಾ ಇರ್ಬೇಕು. ಇದನ್ನ ವಿಷನ್ ಬೋರ್ಡ್ ಅಂತಾನು ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕ್ಲಾರಿಟಿ ಇರುತ್ತೆ ನಿಮ್ಗೆ. ಡ್ರೀಮ್ ಕ್ಲಾಸ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಹೇಳ್ತೀವಿ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಡ್ರೀಮ್ ಫೈಲ್. ಅಂಡ್ ಡ್ರೀಮ್ ಫೈಲ್, ಡ್ರೀಮ್ ಚಾರ್ಟ್ ಅಥವಾ ವಿಷನ್ ಬೋರ್ಡ್ ಅಂತಾನು ಡಿಫ್ರೆಂಟ್ ನೇಮ್ ಅಲ್ಲಿ ಇದನ್ನ ಕರೀತಾರೆ. ಬಟ್ ಟೋಟಲಿ ಏನಂದ್ರೆ ಇದು ವೈ, ಪರ್ಸನಲಿ ವೈ, ಏನಕ್ಕೆ, ಯಾಕೆ ನಾನು ಈ ಬಿಸ್ನೆಸ್ ಬಂದಿದ್ದೀನಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಿಸ್ನೆಸ್ ಅಲ್ಲಿ, ಹೇಗ್ ಮಾಡೋದು. ಸೊ ವರಿ ಮಾಡ್ಬೇಡಿ, ಯಾಕೆ ಮಾಡ್ಬೇಕು ಮೇನ್ ಫೋಕಸ್ ಮಾಡಿ. ಆಮೇಲೆ ಇದನ್ನ ಡಿಸೈಡ್ ಮಾಡ್ರ ಮೇಲೆ, ಈ ಬಿಸ್ನೆಸ್ ಅನ್ನ ನಾನು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ರ ನಂತರ, ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ ನಂತರ ಈ ಬಿಸ್ನೆಸ್ ಅನ್ನು ನಾವು ಬೇರೆಯವ್ರಿಗೆ ಹೇಳಬೇಕು. ಕರೆಕ್ಟ್, ಇದು ಜನಗಳ ಬಿಸ್ನೆಸ್, ಜನರಿಗೆ ಹೇಳುವ ಬಿಸ್ನೆಸ್. ಯಾಕಂದ್ರೆ ಜನ ಯೂಸ್ ಮಾಡೋ ಪ್ರಾಡಕ್ಟ್ ಇದರಲ್ಲಿ ಇರೋದು. ಈ ಬಿಸ್ನೆಸ್ ಜನಗಳಿಗೋಸ್ಕರನೇ ಡಿಸೈನ್ ಆಗಿರೋದು. ಹಾಗಾಗಿ ನಾವು ಜನರಿಗೆ ಈ ಬಿಸ್ನೆಸ್ ಹೇಳ್ಬೇಕು. ಹಾಗಾಗಿ ನಾವು ಮೆಮೊರಿ ಜಾಗರ್ 250 ಅಂತಾನೆ ಇದೆ. ಇದು ಯಾವುದು ಬೈಕ್ ಹೆಸರು ತರ ಇದೆಯಲ್ಲ, ಮೆಮೊರಿ ಜಾಗರ್ 250
250 ಏನಂದ್ರೆ 250 ಜನ ಹೆಸರನ್ನ ಮಿನಿಮಮ್ ಬರಿಬೇಕು ಅಂತ. ಈಗ ಆಲ್ರೆಡಿ 250 ಜನರನ್ನ ಹುಡುಕ್ಬೇಕಾದಿಲ್ಲ, ನಿಮ್ ಕೈಯಲ್ಲೇ ಇದ್ದಾರೆ. 250 ಜನರನ್ನ ನೀವು ಆಲ್ರೆಡಿ ಕೈಯಲ್ಲಿ ಇಟ್ಕೊಂಡು ತಿರ್ಗಾಡ್ತಿರ್ತೀರ. ಈಗ ನನ್ನ ಫೋನಲ್ಲಿ 1000 ಇರ್ಬೋದು, ಇನ್ನ ಕೆಲವ್ರದ್ದು ಇನ್ನ ಜಾಸ್ತಿನೂ ಇರ್ಬೋದು. ಮಿನಿಮಮ್ ಕೀಪ್ಯಾಡ್ ಸೆಟ್ ಅಲ್ಲೂ ಸಹಿತ 250 ನೇಮನ್ನ ಮಿನಿಮಮ್ ನೀವು ಇಟ್ಕೊಂಡಿರ್ತೀರ. ಆದ್ರೆ 250 ಜನರನ್ನು ಒಂದೇ ಸರಿ ನಾವು ನೋಡುದಿಲ್ಲ. ಓಕೆ, ಯಾರಿಗೆ ನೆನಪಾಗುತ್ತೆ ಅವ್ರಿಗೆ ಮಾತ್ರ ಕಾಲ್ ಮಾಡ್ತೀವಿ. ಅದನ್ನ ನೀವೇನ್ ಮಾಡಿ ಅಂದ್ರೆ, ಇದ್ರಲ್ಲಿ ಇಲ್ಲಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸ್ ನ. ಯಾರಿಗೆಲ್ಲ ಈ ಪ್ರಾಡಕ್ಟ್ ಕೊಡ್ಬೋದು, ಅದು ಶಿಫ್ಟ್ ಇರ್ಬೋದು, ಹೆಲ್ತ್ ಓರಿಯೆಂಟೆಡ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇರ್ಬೋದು, ಸ್ಕಿನ್ ಕೇರ್, ಹೋಮ್ ಕೇರ್, ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅಥವಾ ಮೋದಿ ಕೇರ್, ಮೋದಿವೇನ ಬಿಸ್ನೆಸ್ ಅಪರ್ಚುನಿಟಿ ಇರ್ಬೋದು. ಯಾರಿಗೆಲ್ಲ ಕೊಡಬಹುದು, ಕೊಡುವಂತದ್ದಿದೆ, ಅವರೆಲ್ಲರನ್ನು ನೀವು ಲಿಸ್ಟ್ ಮಾಡ್ತಾ ಹೋಗಿ. ಸಾಮಾನ್ಯವಾಗಿ ನಿಮ್ಮಲ್ಲಿರುವ 250 ಜನರಿಗೂ ಈ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ ಅಥವಾ ಅಪರ್ಚುನಿಟಿ ಅವಶ್ಯಕತೆ ಇದೆ. ಯಾವ್ದು ಒಂದು ಪ್ರಾಡಕ್ಟ್ ಅವಶ್ಯಕತೆ ಇದೆ, ಯಾಕಂದ್ರೆ ನಮ್ಮ ಹತ್ರ 1000 ಪ್ರಾಡಕ್ಟ್ ಇದೆ, ಯಾವ್ದು ಬೇಡ ಅಂತ ಇಲ್ವೇ ಇಲ್ಲ. ಹಾಗಾಗಿ ಯಾವುದಕ್ಕೂ ಬರಲ್ಲ ಅಂತ ನಿಮ್ಮಲ್ಲಿ ಆ 250 ಜನ ಯಾರೇ ಇರೋದಿಲ್ಲ. ಹಾಗಾಗಿ ನಿಮ್ಮ 250 ಕಾಂಟ್ಯಾಕ್ಟು ಸಹಿತ, ಯಾಕಂದ್ರೆ ಆವರೇಜ್ ತಂದಿದ್ದಾರೆ ಇದು 250, ನಿಮ್ಮ ಹತ್ರ 250 ಮಾತ್ರ ಇದೆ ಅಂತ ಅಲ್ಲ, 250 ಮಿನಿಮಮ್ ಇರುತ್ತೆ ಅಂತ. 250 ಕಾಂಟ್ಯಾಕ್ಟು ಜಸ್ಟ್ ಅವರ ಈಗ ನನ್ನ ಹತ್ರ ಉದಾಹರಣೆಗೆ ನಾನು ಸುರೇಶ್ ಅವ್ರನ್ನ ಜಾಯಿನ್ ಮಾಡಿದ್ದೀನಿ, ಅವ್ರ ಹತ್ರ 250 ಕಾಂಟ್ಯಾಕ್ಟ್ ಇದೆ ಅಂದ್ರೆ ಅವ್ರ ಮೊಬೈಲ್ ಮತ್ತೆ 250 ಕಾಂಟ್ಯಾಕ್ಟ್ ಇರುತ್ತೆ. ಈ 250 into 250 ಹೋದ್ರೆ 62,000 ಆಯ್ತು. ಪೊಟೆನ್ಶಿಯಲ್ ಕನೆಕ್ಷನ್ಸ್ ಎಷ್ಟಾಯ್ತು ಕೇಳಿದ್ರೆ 250 ಆಯ್ತು. 62,000 ಆಯ್ತು. 250 into 250 ಅಲ್ಲಿಗೆ ನೀವು ರೀಚ್ ಆಗ್ತೀರ. ನಿಮ್ಮ 250 ಇಂದ ಆ 250 ಸಿಗುತ್ತೆ, ಆ ಒಬ್ಬೊಬ್ಬರ ನಂಬರ್ ಇಂದ 250 ಸಿಗುತ್ತೆ. ಓಕೆ, ಇದು ಪವರ್ ಆಫ್ ಕನೆಕ್ಷನ್ ಅಂಡ್ ಮ್ಯಾಥ್ಸ್. ಗಣಿತ ಯಾವಾಗ್ಲೂ ವರ್ಕ್ ಆಗೇ ಆಗತ್ತೆ, ಮತ್ ಗಣಿತ ಸುಳ್ಳು ಹೇಳೋದಿಲ್ಲ. ಪಕ್ಕ ಲೆಕ್ಕ ಪಕ್ಕನೇ ಇರುತ್ತೆ, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹಾಗಾಗಿ ನೀವು ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ಸ್ ನಿಮ್ಗೆ ಇದೆ, ಅದು ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಫೋನಲ್ಲೇ ಇದೆ. ಅದನ್ನ ನೀವು ಯಾವ ರೀತಿ ರೆಡಿ ಮಾಡ್ಕೋಬಹುದು, ಯಾರೆಲ್ಲ ಇದ್ದಾರೆ ಅಂತ ಕೇಳಿದ್ರೆ, ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಈ ಕಡೆ ಚಾಟ್ ಅಲ್ಲಿ ಇದೆ ನೋಡಿ, ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಇಂಡಸ್ಟ್ರಿ ಆಫೀಸ್ ವರ್ಕರು, ನಿಮ್ಮ ಕೊಲೀಗ್ಸ್ ಇದ್ದಾರೆ. ಈ ಕಾಂಟ್ಯಾಕ್ಟ್ಸ್ ಏನಂತ ಹೇಳಿದ್ರೆ FB ಫೇಸ್ಬುಕ್ ಫ್ರೆಂಡ್ಸ್ ಅಂಡ್ ಇನ್ಸ್ಟಾ ನಿಮ್ಮ ಫಾಲೋವರ್ಸ್ ಫ್ರೆಂಡ್ಸ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ನೈಬರ್ಸ್, ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋರು ಇರ್ತಾರೆ, ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಇದ್ದಾರೆ. ಸ್ಟ್ರೇಂಜರ್ಸ್, ನೀವು ಪ್ರತಿದಿನ ಮಿನಿಮಮ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಮನೆಯಿಂದ ಹೊರಗಡೆ ಹೋಗುವ ಪ್ರತಿ ವ್ಯಕ್ತಿ ಒಂದಿನಕ್ಕೆ ಇವತ್ತಿನ ಕಾಲದಲ್ಲಿ 5 ಜನರನ್ನು ಹೊಸದಾಗಿ ಮುಖಾಮುಖಿ ಭೇಟಿ ಮಾಡ್ತಾರೆ, ಸ್ಮೈಲ್ ಕೊಟ್ಟೇ ಕೊಡ್ತೀವಿ ನಾವು. ನ್ಯೂ ಪೀಪಲ್, 5 ಜನ ನ್ಯೂ ಪೀಪಲ್ ನಾವು ಭೇಟಿ ಮಾಡೇ ಮಾಡ್ತೀವಿ. ಹೊರಗಡೆ ಹೊರಟ್ವಿ ಅಂತ ಹೇಳಿದ್ರೆ ಯಾರೋ 5 ಜನ ಹೊಸ ಮುಖಗಳು ನಮ್ಗೆ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ನಾವು ಮಾತಾಡ್ಸಿದ್ರೆ ಸ್ಮೈಲ್ ಕೊಟ್ರೆ ಸ್ಮೈಲ್ ಕೊಡ್ತಾರೆ, ಮಾತಾಡ್ರೆ ಮಾತಾಡ್ತಾರೆ. ಪ್ರಪಂಚ ನಾವೇನ್ ಕೊಡ್ತೀವಿ ಅದು ವಾಪಸ್ ಕೊಡುತ್ತೆ, ಕರೆಕ್ಟ್ ಅಲ್ವಾ? ನಾವು ವಿಚಾರಿಸಿದ್ರೆ ಅವರು ನನ್ನನ್ನು ವಿಚಾರಿಸ್ತಾರೆ. ಇದೇ ತರ 5 ಜನ ನೀವು ಡೈಲಿ ಮಾತಾಡ್ಸಿದ್ರು ನಿಮ್ ಸ್ವಲ್ಪ ದಿನದಲ್ಲಿ 250 ಜನ ಕಾಂಟ್ಯಾಕ್ಟ್, ಈಗ ಯಾರು ಇಲ್ಲ ಅಂದ್ರೆ 250 ಜನ ಕಾಂಟ್ಯಾಕ್ಟ್ ನೀವು ಮಾಡ್ಕೊಳ್ಬಹುದು. ಹಾಗಾಗಿ ಇಷ್ಟು ತೆಗೆದ್ರೆ ನಿಮ್ ಹತ್ರ 250 into 250 ಇದ್ ಮಾಡಿದ್ರೆ ನಿಮ್ಗೆ 62,000 ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಈಗ ಸದ್ಯಕ್ಕೆ 250 ಜನರ ಹೆಸರು ಯಾವ ರೀತಿ ಬರಿಬೇಕಂದ್ರೆ ಹೀಗೆ ಬರಿಬೇಕು. ಅವರ ನೇಮು, ಅವರ ಫೋನ್ ನಂಬರ್, ಸಾಧ್ಯ ಆದ್ರೆ ಮೇಲ್ ID, ಇದು ಅವರ ಬರ್ತ್ಡೇ ಅಥವಾ ಆನಿವರ್ಸರಿ ಡೇಟ್ಗಳನ್ನು ತಗೊಂಡು ಅದನ್ನ ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನ ಹೀಗೆ ಇರ್ಬೇಕು ಅಂತಿಲ್ಲ, ಇದನ್ನ ಜಸ್ಟ್ ಒಂದು ಐಡಿಯಲ್ ಕೊಟ್ಟಿದ್ದಾರೆ, ಇದನ್ನ ನೀವು ಚೇಂಜಸ್ ಮಾಡ್ಕೋಬಹುದು. ಅವರ ಇಂಟ್ರೆಸ್ಟ್ ಲೆವೆಲ್ ಯಾವ ರೀತಿ ಇದೆ, ಅವರು ಪ್ರಾಡಕ್ಟ್ ಯಾವ ರೇಂಜ್ ಅವರಿಗೆ ನಾವು ಪ್ರಿಫರ್ ಮಾಡ್ಬೋದು, ಅವ್ರನ್ನ ಯಾವಾಗ ಕಾಲ್ ಮಾಡಿದೆ, ಅವ್ರು ಏನ್ ಹೇಳಿದ್ರು, ಅವ್ರ ಕಮೆಂಟ್ ಏನ್ ಮಾಡಿದ್ರು ಅವರು ಅಂತೂ ಸಹಿತ ಅದನ್ನು ಮಾಡ್ಬೋದು. ಈಗ ಏನಾಗುತ್ತೆ, ಫೋನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಇದೆಲ್ಲ ಫೋನಲ್ಲಿ ಇದೆಯಲ್ಲ, ಎಲ್ಲಾ ಡೀಟೇಲ್ಸ್ ಫೋನಲ್ಲಿ ಇದೆ. ಇದು ಯಾಕೆ ಅಂತ ಕೇಳಿದ್ರೆ, ಫೋನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಫೋನಲ್ಲಿ ನಾವು ಅವರಿಗೆ ಯಾವಾಗ ಫೋನ್ ಮಾಡಿದೀವಿ ನಮ್ಗೆ ಗೊತ್ತಾಗಲ್ಲ, ಅವ್ರು ಏನ್ ಹೇಳಿದ್ರು ಅದ್ರಲ್ಲಿ ನಮ್ಗೆ ಗೊತ್ತಾಗಲ್ಲ, ಅವ್ರಿಗೆ ನಾವು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡಿದೀವಿ 250 ಜನಕ್ಕೆ ಹೆಂಗ್ ನೆನ್ಪಿಟ್ಕೊಳಕಾಗತ್ತೆ. ಅದಕ್ಕೆ ನೀವು ಆ 250 ಜನರ ಹೆಸರು ಬರೀರಿ. ನಾನ್ ಲಾಸ್ಟ್ ಅವ್ರಿಗೆ ಯಾವಾಗ ಕನೆಕ್ಟ್ ಮಾಡಿದೀನಿ ಅಲ್ಲಿ ಡೇಟ್ ಹಾಕಿ, ಅವ್ರು ಏನ್ ಹೇಳಿದ್ರು, ಅದಕ್ಕೆ ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡಿದೀನಿ, ಅವ್ರಿಗೆ ಏನ್ ವಿಶ್ ಮಾಡ್ಬೋದು,
ಅವ್ರ ಬರ್ಡೇ ಇದೆಯಾ, ಆ ಚಾರ್ಟ್ ಅನ್ನ ನೀವು ಡೈಲಿ ಬೆಳಿಗ್ಗೆ ಮೆಮೊರಿ ಜಾಗ ತೆಗೆದು ನೋಡಿದ್ರೆ ಸೊ ನಿಮ್ಗೆ ಎಷ್ಟು ಜನ ನಿಮ್ಮ ಹತ್ರ ಇದ್ದಾರೆ ಅಂತ ಪದೇ ಪದೇ ನೆನಪಾಗ್ತಾರೆ. ಯಾರಿಗ್ ಫೋನ್ ಮಾಡ್ಬೋದು, ಯಾರನ್ನ ಭೇಟಿ ಮಾಡ್ಬೋದು ಅಂತ ನಿಮ್ ಗಮನಕ್ಕೆ ಬಂದೇ ಬರುತ್ತೆ. ಅದಕ್ಕೆ ಈ ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನೋದು, ಮೆಮೊರಿ ಜಾಗರ್ ಅನ್ನೋದು ತುಂಬಾ ಈಸಿಯಾಗಿ ನೆನಪಾಗುತ್ತೆ. ಓಕೆ, ಇದಾದ ನಂತರ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, 4ನೇ ಸ್ಟೆಪ್ಗೆ ಹೋಗೋಣ. ಇದು ಬರ್ದಿಲ್ವಾ, ಬರೀರಿ. ತುಂಬಾ ದಿನ ಆಯ್ತು ನನ್ನ ಬಿಸ್ನೆಸ್ ತಗೊಂಡು, ನಂಗೆ ಇದೆಲ್ಲ ಗೊತ್ತು, ಆತರ ಸಕ್ಸಸ್ ಆಗಿದೀವ ನಾವು. ಸಕ್ಸಸ್ ಆಗ್ಲಿಲ್ಲ ಅಂತಿದ್ರೆ ಈ ಯಾವುದೋ ಪಾಯಿಂಟ್ಸ್ ಅನ್ನು ಮಿಸ್ ಮಾಡಿದೀವಿ. ನಮ್ ಡ್ರೀಮ್ ವೈ ಮಿಸ್ ಮಾಡಿದೀನಿ, ಅಥವಾ ಮೆಮೊರಿ ಜಾಗ ನಾನು ಇನ್ನೂ 250 ಬರ್ದಿಲ್ಲ, ಬರ್ದ್ರು ಇಷ್ಟು ನೀಟಾಗಿ ಬರ್ದಿಲ್ಲ, ಅಥವಾ ಬರ್ದಿದ್ ನಾನು ನೋಡ್ತಿಲ್ಲ. ಇಷ್ಟೇ. ಆಮೇಲೆ ಈ ಬರೆಯುವಾಗ ನಾನು ಜಡ್ಜ್ ಆಗೋದು ಬೇಡ. ಅದ್ರಲ್ಲಿ ಜಡ್ಜ್ಮೆಂಟ್, ಇವ್ರು ಬೇಡಲ್ಲ, ಇವ್ರು ತಗೊಳಲ್ಲ, ಇವ್ರಿಗೆ ಏನು ಬೇಡ, ಇವ್ರು ಬಿಸಿ. ನಾವು ಅವ್ರ ಬಗ್ಗೆ ತೀರ್ಪು ಕೊಡೋದು ಬೇಡ. ಜಡ್ಜ್ಮೆಂಟ್ಸ್, ನಾವು ಜಡ್ಜ್ ಆಗಿ ಅವ್ರ ಬಗ್ಗೆ ತೀರ್ಪು ಕೊಡೋದು ಬೇಡ. ಜಸ್ಟ್ ರೈಟ್ ಡೌನ್, ಬರ್ದು ಬಿಡಿ ಅಷ್ಟೇ. ಅದು ನೋಡ್ತಾ ಇದೆ, ಬರ್ದು ನೋಡ್ತಾ ಇದೆ. ಅವ್ರಿಗೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಟೆಪ್ ಏನ್ ಹೇಳುತ್ತೆ ಅದನ್ನ ಮಾಡಿ. ನಾನೇನ್ ಹೇಳ್ತೀನಿ ಅದನ್ನ ಮಾಡ್ಬೇಡಿ. ಇಲ್ಲೇನ್ ಸ್ಟೆಪ್ ಹೇಳಿತ ಅದನ್ನ ಮಾಡಿ. ಹೊಸದಾಗಿ ಜಾಯಿನ್ ಆಗಿದ್ದೀರಾ ಇವತ್ತು ನೀವು. ಓಕೆ, ಎಲ್ರು ನೆಕ್ಸ್ಟ್ ಪಾಯಿಂಟ್ಸ್ ಬಂದು ಅಪಾಯಿಂಟ್ಮೆಂಟ್. ಅಲ್ಲಿಯೇ ಯಾರೆಲ್ಲ ನಂಬರ್ಸ್ ನಾವು ಬರೆದುಕೊಂಡಿದೀವಿ ಅವರಿಗೆ ಕಾಲ್ ಮಾಡೋದು ನೆಕ್ಸ್ಟ್ ಸ್ಟೆಪ್. ಏನ್ ಹೇಳುತ್ತೆ 4ನೇ ಸ್ಟೆಪ್. ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಕೆಲವೊಂದು ಕೀ ಎಲಿಮೆಂಟ್ಸ್ ಅನ್ನು ಇಲ್ಲಿ ಹೇಳಿದ್ದಾರೆ, ಇದನ್ನ ನಾವು ಫಾಲೋ ಮಾಡ್ಬೇಕು. ಇದರಲ್ಲಿ ಮೊದಲನೇ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಫೋನ್ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಫೋನ್ ಯೂಸ್ ಮಾಡ್ಬೇಕು ಅಂದ್ರೆ ಫೋನ್ ತಗೊಂಡು ಅವರಿಗೆ ಫೋನ್ ಮಾಡ್ಬೇಕು. ಡೈರೆಕ್ಟ್ ಭೇಟಿ ಮಾಡಿ ಅಂತ ಹೇಳ್ತಿಲ್ಲ, ಫೋನ್ ಯೂಸ್ ಮಾಡಿ. ಅಂಡ್ ಮೊದಲು ನೀವು ಬಿಸ್ನೆಸ್ ಬಗ್ಗೆ ಹೇಳಕ್ ಹೋಗ್ಬೇಡಿ, ಕ್ಯಾಶುವಲ್ ಕನ್ವರ್ಸೇಷನ್ ಮಾಡಿ. ಸಾಂದರ್ಭಿಕವಾಗಿ ಸದ್ಯಕ್ಕೆ ಏನ್ ನಡೀತಿದೆ ಅದ್ರ ಬಗ್ಗೆ ಮಾತಾಡಿ. ಕ್ಯಾಶುವಲ್ ಆಗಿ ಊಟ ಆಯ್ತಾ, ಆರಾಮಾಗಿದ್ದೀರಾ, ಹೇಗ್ ನಡೀತಾ ಇದೆ, ಚಳಿಗೆ ಸಾಂದರ್ಭಿಕವಾಗಿ ಕ್ಯಾಶುವಲ್ ಅಂತ ಹೇಳಿದ್ರೆ, ಈಗ ಮಳೆಗಾಲದಲ್ಲಿ ಮಳೆ ಬಗ್ಗೆ ಕೇಳ್ತಾರೆ, ಚಳಿಗಾಲದಲ್ಲಿ ಚಳಿ ಬಗ್ಗೆ ಕೇಳ್ತಾರೆ, ಸೆಕೆಗಾಲದಲ್ಲಿ ಸೆಕೆ ಬಗ್ಗೆ ಕೇಳ್ತಾರೆ. ಆ ಸಿಚುವೇಶನ್ ಏನಿದೆ ಆ ಸಿಚುವೇಶನ್ ಅಲ್ಲಿ ಬಗ್ಗೆ ಅವ್ರ ಬಗ್ಗೆ ವಿಚಾರಿಸ್ತಾ ಒಂದು ಕ್ಯಾಶುವಲ್ ಟಾಕ್, ವಾರ್ಮ್ ಅಪ್ ಆಗೋ ತರ ಕ್ಯಾಶುವಲ್ ಟಾಕ್ ಮಾಡಿ. ಮತ್ತೆ ನೀವು ನಿಖರವಾಗಿರಿ. ಓಕೆ, ಏನೇನು ಮಾತಾಡ್ಕೊಂತ ಹೋಗೋದಲ್ಲ, ನಿಮಗೆ ಏನ್ ಮಾತಾಡ್ಬೇಕು ಇವತ್ ನೆಕ್ಸ್ಟ್ ಆ ಕ್ಯಾಶುವಲ್ ಟಾಕ್ ಮಾಡ್ತಾ ನೆಕ್ಸ್ಟ್ ಹೇಳ್ಬೇಕು, ಏನ್ ಹೇಳ್ಬೇಕು ಅಂತ ನೀವು ಕನ್ಫ್ಯೂಷನ್ ಇರಬಾರ್ದು. ಓಕೆ, ಮಾತಾಡಿ. ನೆಕ್ಸ್ಟ್ ಆಫರ್ ಏನ್ ಬೇಕಾಗಿದೆ ಅವರಿಗೆ. ಈಗ ನಿಮ್ಗೆ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ. ಇದು ಹೋಮ್ ಕೇರ್ ಇರ್ಬೋದು, ಪರ್ಸನಲ್ ಕೇರ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ಅವರ ಲೈಫ್ ಇನ್ನು ಅರ್ನಿಂಗ್ಸ್ ಬಗ್ಗೆ, ಈ ತರ ಕ್ವಶನ್ ಮಾಡ್ತಾ ಅವ್ರಿಗೆ ಆಫರ್ ಕೊಡ್ತಾ ಹೋಗ್ಬೇಕು. ಇದು ಬೇಕಾಗಿದೆಯಾ, ಇದು ಬೇಕಾಗಿದೆ, ಇದು ಬೇಕಾ, ಅದು ಬೇಕಾಗಿದೆ. ಯಾಕಂದ್ರೆ ನಿಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಗೊತ್ತಿದೆ, ನಿಮ್ ಬಿಸ್ನೆಸ್ ಅಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಿದೆ. ಅದೆಲ್ಲ ಬೇಕಾ ಅಂತ ಅವರಿಗೆ ಆಫರ್ನ ನಾವು ಕೊಡ್ತಾ ಹೋಗ್ಬೇಕು. ಅದ್ರಲ್ಲಿ ಯಾವ್ದಾದ್ರು ಒಂದವರು ಇಂಟ್ರೆಸ್ಟ್ ತೋರಿಸ್ತಾರೆ. ಆಫರ್ ಕೊಡ್ತಾ ನಾವು ಇನ್ವಿಟೇಷನ್ ನ ಎಕ್ಸ್ಟೆಂಡ್ ಮಾಡ್ತಾ ಅಪಾಯಿಂಟ್ಮೆಂಟ್ ಅನ್ನ ಕನ್ಫರ್ಮ್ ಮಾಡ್ಕೋಬೇಕು. ಯಾವತ್ತು ನಾನು ಅದನ್ನ ತಿಳಿಸ್ಕೊಡಕ್ ಬರ್ತಾ ಇದ್ದೀನಿ ನಿಮ್ಗೆ, ನೀವು ಯಾವತ್ತು ನನ್ನ ಜೊತೆ ಟೈಮ್ ಕೊಡ್ತಾ ಇದ್ದೀರಾ ಅಂತ. ಈ ಅಪಾಯಿಂಟ್ಮೆಂಟ್ ಇಲ್ದೇನೆ ನೇರವಾಗಿ ಮನೆಗೆ ಹೋಗೋದು ಅದು ಒಳ್ಳೆ ಲಕ್ಷಣ ಫಸ್ಟ್ ಆಫ್ ಆಲ್ ಅಲ್ಲ. ಎರಡನೇದು, ನೀವು ಬರ್ತೀರಂತ ಅವ್ರಿಗೇನ್ ಕನ್ಸ್ ಬಿದ್ದಿರಲ್ಲ, ಅವರು ಕಾಯ್ತಾ ಕೂತ್ಕೊಳ್ಳೋದು ಇಲ್ಲ, ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಹಿಂದಿನ ದಿನವೇ ಅವರಿಗೆ ನಾಳೆ ದಿವಸಕ್ಕೆ ತಕ್ಕ ಹಾಗೆ ನೀವು ಟೈಮ್ ಅನ್ನ ತಗೊಳ್ಳಿ. ನಾಳೆ ಮಿಸ್ ಆದ್ರೆ ನಾಡಿದ್ದು. ತುಂಬಾ ಲೇಟ್ ಆಗಿ ಟೈಮ್ ತಗೊಂಡ್ರೆ ನಿಮ್ಗೆ ಟೈಮ್ ನೀವು ಬರ್ದಿಟ್ಕೊಳ್ಳಲ್ಲ, ಅವರು ಬರ್ದಿಟ್ಕೊಳ್ಳಲ್ಲ, ಮರ್ತೋಗುತ್ತೆ. ತುಂಬಾ ಗ್ಯಾಪ್ ಬೇಡ. ನೆಕ್ಸ್ಟ್ 2 ಡೇಸಿಗೆ ಬೇಕಾಗಿರೋ ಹಾಗೆ ನೀವು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ಐ ಥಿಂಕ್ ಇವತ್ತು ಗುರುವಾರ ಫೋನ್ ಮಾಡ್ತೀರಾ ಅಂತ ಹೇಳಿದ್ರೆ ಶುಕ್ರವಾರ ಅಥವಾ ಶನಿವಾರ. ಶುಕ್ರವಾರ ಫೋನ್ ಮಾಡ್ತೀರಾ ಅಂದ್ರೆ ಶನಿವಾರ ಅಥವಾ ಭಾನುವಾರದ ಅಪಾಯಿಂಟ್ಮೆಂಟ್ ತಗೋಬೇಕು. ಸೋಮವಾರ ತಗೊಳ್ಬೇಡ, ಸೋಮವಾರ ಮತ್ತೆ ನೆಕ್ಸ್ಟ್ ಡೇಗೆ ತಗೊಳ್ಳೋಣ. ಓಕೆ, ಈ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದಂಗೆ ಹ್ಯಾಂಗ್ ಅಪ್, ಅಲ್ಲಿಗೆ ಸ್ಟಾಪ್ ಮಾಡೋ ತರ ನಾವು ಸ್ವಲ್ಪ ಹರಿ ಬರಿ ಇರ್ಬೇಕು, ಸ್ವಲ್ಪ ಬ್ಯುಸಿ ಇರೋ ತರ ನಾವು ತೋರ್ಸ್ಕೋಬೇಕು. ಮತ್ತೆ 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 ಅಂತ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ಕ್ಯಾಶುವಲ್ ಟಾಕ್ 1 ಮಿನಿಟ್ ಆಗಿ, ಈ ಇನ್ವಿಟೇಷನ್ ಏನಿದೆ, ಅಪಾಯಿಂಟ್ಮೆಂಟ್ ಕಾಲ್ ಏನಿದೆ, ಇದು 1 ಮಿನಿಟ್ ಅಲ್ಲಿ ಮುಗಿಬೇಕು.
2-3 ಮಿನಿಟ್ 5 ಮಿನಿಟ್ಸ್ ಅರ್ಧ ಗಂಟೆ ಮೇಲೆ 10-20 ನಿಮಿಷ 30 ನಿಮಿಷಕ್ಕೆ ಫೋನ್ ಹೋಯ್ತು ಅಂದ್ರೆ ಅಪಾಯಿಂಟ್ಮೆಂಟ್ ಆಗಿ ಪ್ರೆಸೆಂಟೇಶನ್ ಆಗಿ ಫಾಲೋಅಪ್ ಹೋಯ್ತು ಅಂತ ಅರ್ಥ. ಅಂದ್ರೆ ಪಾಯಿಂಟ್ ನಂಬರ್ 5 and 6 ಹೋಯ್ತು ಅಂತ ಅರ್ಥ. ಯಾಕಂದ್ರೆ 5 ಬರೋದು ಪ್ರೆಸೆಂಟೇಶನ್, 6 ಬಂದು ಫಾಲೋಅಪ್, ನೆಕ್ಸ್ಟ್ ಸ್ಟೆಪ್ ಹೋಯ್ತು ಅಂತ. ಅಲ್ಲೇ ಫೋನ್ ಅಲ್ಲೇ ನೀವು ಎಲ್ಲ ಬ್ರಹ್ಮಾಂಡ ಪ್ರೆಸೆಂಟೇಶನ್ ಕಂಪ್ಲೀಟ್ ಎಲ್ಲ ತೋರ್ಸ್ಲಿಕ್ಕೆ ಆಗಲ್ಲ, ಡೆಮೋ ಎಲ್ಲ ಫೋನಲ್ಲಿ ಮಾಡಬೇಡಿ. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾಕಂದ್ರೆ ಅವ್ರು ಆ ಟೈಮಲ್ಲಿ ಎಲ್ಲಿದ್ದಾರೋ ಏನು ಎಲ್ಲ ಕೇಳ್ಕೊಳ್ಳಿ. ಕ್ಯಾಶುವಲ್ ಟಾಕಲ್ಲಿ ಗೊತ್ತಾಗುತ್ತೆ, ನಾ ಮಾತಾಡ್ಬೋದಾ, ನೀವು ಬಿಸಿ ಇದ್ದೀರಾ, ಇದು ರೈಟ್ ಟೈಮ್ ನಾನು ಮಾತಾಡೋಕೆ ನಿಮ್ ಜೊತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅವರ ಸಿಚುವೇಶನ್ ನೋಡ್ಕೊಂಡು ನೀವು ಆಫರಿಂಗ್ ಅನ್ನ ಮಾಡ್ತಾ ಬನ್ನಿ. ಓಕೆ, ಇದನ್ನೆಲ್ಲ ಹೇಗೆ ಏನ್ ಮಾಡ್ತಾರೆ, ರಿಹರ್ಸಲ್ ಮಾಡಿ. ಈ ಕ್ವಶನ್ ಅಂಡ್ ಆನ್ಸರ್ನ ನಿಮ್ಮ ಅಪ್ಲೈನ್ ಜೊತೆ ಅಥವಾ ನಿಮ್ಮ ಸ್ಪೌಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವೇನ್ ಮಾಡಿ, ಅದು ರಿಹರ್ಸಲ್ ಮಾಡಿ. ಪೂರ್ವ ತಯಾರಿ, ಒಂದು ಪ್ರಾಕ್ಟೀಸ್ ಮಾಡೋದು. ನಾನೀಗ ನಾನು ಒಂದು ಗೆಸ್ಟ್ ಕರೀಲಿಕ್ಕೆ ಹೋಗ್ತಿದ್ದೀನಿ, ಈ ಗೆಸ್ಟ್ ಬಗ್ಗೆ ನಂಗೆ ಈ ತರ ಅವ್ರ ಪೂರ್ವಪರ ಸ್ವಲ್ಪ ನಮ್ಗೆ ಗೊತ್ತಿರ್ಬೇಕು, ಅವ್ರ ಏನ್ ಕೆಲಸ ಏನಂತ. ಆ ಫ್ರೆಂಡ್ಲಿ ಬಿಫೋರ್ ಕ್ಯಾಶುವಲ್ ಟಾಕ್ ಅಲ್ಲಿ ನಮ್ಗೆ ಅವ್ರ ಬಗ್ಗೆ ಗೊತ್ತಿರ್ಬೇಕು. ಈಗ ನೀನು ನನ್ನ ಫ್ರೆಂಡ್, ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅನ್ನೋ ತರ ನಾನು ಅಪ್ಲೈನ್ ಜೊತೆ ಅಥವಾ ಫ್ರೆಂಡ್ ಜೊತೆ ಅಥವಾ ನಮ್ಮ ಕೋಪ್ಲಿಕೆಂಟ್ ಹಂಗೆ ಇರ್ತಾರೆ ಮನೆಯಲ್ಲಿ, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ರಿಹರ್ಸಲ್ ಮಾಡ್ಕೊಳ್ಳಿ. ಏನೇನ್ ಕ್ವಶನ್ ಕೇಳಬೇಕು, ಹೇಗೆ ಆಫರ್ ಮಾಡಬೇಕು, ಹೇಗೆ ಸೈನ್ ಅಪ್ ಅಂದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು, ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಪಾಯಿಂಟ್ಮೆಂಟ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಫೋನಲ್ಲಿ ಗೊಂದಲ ಆಗತ್ತೆ. ಓಕೆ, ಈ ರೀತಿ ಇದು ನಮ್ಮ ನೆಕ್ಸ್ಟ್ ಪಾಯಿಂಟ್ಸ್. ನೆಕ್ಸ್ಟ್ 5th ಪಾಯಿಂಟ್ಸ್ ಏನು ಅಂತ ಕೇಳಿದ್ರೆ ಪ್ರೆಸೆಂಟೇಶನ್. ಓಕೆ, ಸ್ಟೆಪ್ ನಂಬರ್ 5 ಏನಂತಂದ್ರೆ, ಯಾವಾಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೋ ಪ್ಲೀಸ್ ಬಿ ಆನ್ ಟೈಮ್. ಆ ಟೈಮಿಗೆ ರೆಡಿ ಇರಿ. ಶಾರ್ಪ್ 2-3 ಮಿನಿಟ್ಸ್ ಬಿಫೋರ್, 5 ಮಿನಿಟ್ಸ್ ಬಿಫೋರ್ ಅವ್ರ ಮನೆ ಹತ್ರ ರೀಚ್ ಆಗಿ, ನಾವು ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳಿ, ಮತ್ ಬಂದಿದ್ದೀನಿ ಅಂತಾನು ಹೇಳಿ. ಅಂಡ್ ಮೆಸೇಜ್ ಹಾಕಿ, ನೀವು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು, ನಾನು ಆ ಟೈಮಿಗೆ ನಿಮ್ ಜೊತೆ ನಿಮ್ಮ ಮನೇಲಿ ಇರ್ತೀನಿ ಅಂತ. ಸೊ ಆ ಇಂಟಿಗ್ರಿಟಿ ನಿಮ್ಗಿರ್ಲಿ, ಆ ಟೈಮಿಗೆ ನೀವು ಶಾರ್ಪ್ ಟೈಮಿಗೆ ಇರಿ. ಮತ್ತೆ ನೀವು ಪ್ರೆಸೆಂಟೇಶನ್ ಹೋಮ್ ಮೀಟಿಂಗ್ ಮಾಡಿ. ಅಲ್ಲಿ ನೋಡಿ, ಹೋಮ್ ಮೀಟಿಂಗ್ ಅಂದ್ರೆ ನಾವು ಅವ್ರ ಮನೇಲಿ ಮೀಟಿಂಗ್ ಮಾಡ್ಬೋದು. ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಆಫೀಸಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಕೆಲವೊಂದು ಜಾಗದಲ್ಲಿ ಮಾಡ್ತಾರೆ, ಅಥವಾ ಟೀಮ್ ಮೀಟಿಂಗ್ ಇರ್ಬೋದು. ಈ ತರದೆಲ್ಲ ಪ್ರೆಸೆಂಟೇಶನ್ ಮಾಡುವಾಗ ಅಪಾಯಿಂಟ್ಮೆಂಟ್ ಅಲ್ಲೇ ನಿಗದಿಪಡಿಸ್ಕೊಳ್ಳಿ. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ ಮನೆಗೆ ಬರ್ತಾರ, ಅಥವಾ ನೀವಿಬ್ರು ಒಂದು ಆಫೀಸಲ್ಲಿ ಮೀಟಿಂಗ್ ಕನೆಕ್ಟ್ ಆಗ್ತೀರಾ. ಸ್ಪಾಟ್ ಇನ್ ಟೈಮ್ ಇವೆರಡನ್ನು ಅಪಾಯಿಂಟ್ಮೆಂಟ್ ಕೊಡುವಾಗ್ಲೇನೆ ನಿಗದಿಪಡಿಸ್ಕೊಳ್ಳಿ. ಓಕೆ, ಲೊಕೇಶನ್ ಎಲ್ಲ ನೀಟಾಗಿ ಮೊದಲೇ ಕಳಿಸಿ, ಆ ಟೈಮಿಗೆ ಸರಿಯಾಗಿ ಟೈಮಿಗೆ ನೀವು ಅಥವಾ ಅವರು ಬರುವಾಗೆ ನೀವು ಟೈಮ್ ಅನ್ನ ನೋಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಪ್ರೆಸೆಂಟೇಶನ್ಗೆ ಮತ್ತೆ ಡೆಮೋ ಸೆಟ್ ಅನ್ನ ರೆಡಿ ಇಟ್ಕೊಂಡು ಡೆಮೋ ಅಂಡ್ ಪ್ರೆಸೆಂಟೇಶನ್ ಎರಡನ್ನು ಮಾಡ್ಬೋದು. ಬರೀ ಡೆಮೋಗೆ ಅವ್ರ ಪ್ರೆಸೆಂಟೇಶನ್ ಟೈಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಇಂಟ್ರೆಸ್ಟ್ ಇದೆ ಅಂತ ನಿಮ್ ಕ್ಯಾಟಗರಿ ವೈಸ್ ಗೊತ್ತಿದೆ ಅಂದ್ರೆ ಆ ಕ್ಯಾಟಗರಿ ಬಗ್ಗೆ ಮಾತ್ರ ಮಾತಾಡಿ, ನೆಕ್ಸ್ಟ್ ಪ್ಲಾನ್ ನೆಕ್ಸ್ಟ್ ಟೈಮ್ ನೋಡೋದ್ರಾಯ್ತು. ಪ್ರಾಡಕ್ಟ್ ಬಗ್ಗೆ ಮಾತ್ರ ಮಾತಾಡಿ ಬರ್ಬೋದು. ಇಲ್ಲ ಪ್ರೆಸೆಂಟೇಶನ್ ಬಿಸ್ನೆಸ್ ಬಗ್ಗೆನೇ ಕೊಟ್ಟಿದ್ದಾರೆ ಟೈಮ್ ಅಂತ ಹೇಳಿದ್ರೆ, ನೀವು ಪ್ರೆಸೆಂಟೇಶನ್ಗೆ ಏನು ಕ್ಲಿಯರ್ ಏನು ಫೈಲು ಅಥವಾ ಫ್ಲಿಪ್ ಚಾರ್ಟು ಅಥವಾ ಲ್ಯಾಪ್ಟಾಪ್ ಇಂದನೂ ಪ್ರೆಸೆಂಟೇಶನ್ ನೀವು ಮಾಡಿ, ಅಥವಾ ನೀವು ಪೇಪರ್ ಬೇಕಾದ್ರೂ ಬರೆದು ತೋರಿಸ್ಬೋದು. ಒಂದು ವೈಟ್ ಶೀಟ್, ಒಂದು ಪೆನ್ ನಲ್ಲಿ ಬರೆದು ತೋರಿಸ್ಬೋದು. ಪ್ರಾಡಕ್ಟ್ ಗಳನ್ನ, ಡಿಸ್ಪ್ಲೇ ಪ್ರಾಡಕ್ಟ್, ಡೆಮೋ ಪ್ರಾಡಕ್ಟ್ ಅನ್ನ, ನೀವು ಓನ್ ಯೂಸ್ ಮಾಡೋ ಪ್ರಾಡಕ್ಟ್ ಅನ್ನು ತಗೊಂಡೋಗಿ ಡೆಮೋ ಮಾಡಿ. ಆ ಡೆಮೋ ಸೆಟ್ ಅನ್ನು ನೀಟಾಗಿ ಕಂಪನಿಯಿಂದನೇ ಸೆಟ್ ಇದೆ ಅಥವಾ ನಿಮ್ಮ ಲೀಡರ್ ಸಜೆಸ್ಟ್ ಮಾಡಿರೋ ಡೆಮೋ ಸೆಟ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ. ಇದನ್ನ ಏನು ಅಪ್ಲೈನ್ ಮಾಡಿದಾರೆ ಅದನ್ನ ಡೂಪ್ಲಿಕೇಟ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಸ್ಟೆಪ್, 5 ಸ್ಟೆಪ್. ಈ ಪ್ರೆಸೆಂಟೇಶನ್ ಆಗಿ ಹೋಮ್ ಮೀಟಿಂಗ್ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಲ್ಲಿ 6 ಮತ್ತೆ 6ರಿಂದ 10ನೇ ಪಾಯಿಂಟ್ ತನಕ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಹೋಗೋಣ. ಓಕೆ, ಇದಿಷ್ಟು ನಾವೀಗ ಚೆಕ್ ಮಾಡ್ಕೊಳ್ಳೋಣ, ನಾವು ಮಾಡ್ತಾ ಇದ್ದೀವ ಅಂತ. ಇದೆಲ್ಲ ನಾವು ಮಾಡಿದೀವ, ಇದು ಹೀಗೆ ಮಾಡಿದೀವ, ಹೀಗೆ ಮಾಡ್ತಾ ಇದೀವ, ಅಥವಾ ಗಂಟೆಗಟ್ಲೆ ಅವ್ರ ಮನೇಲಿ ಹೋಗಿ ಪ್ರೆಸೆಂಟೇಶನ್ ಮಾಡಿದೀವ, ತುಂಬಾ ಹೊತ್ತು ಟೈಮ್ ತಗೊಂಡಿದೀವ, ಅಪಾಯಿಂಟ್ಮೆಂಟ್ ತಗೊಳ್ದೇನೆ ನೇರವಾಗಿ ಹೋಗಿ ಅವ್ರು ಇಲ್ದೇನೆ ವಾಪಸ್ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡಿದೀವ, ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಮಾಡಿ. ಅಥವಾ ಮೆಮೊರಿ ಜಾಗರೇ ಬರ್ತಿಲ್ವಾ, ಮೆಮೊರಿ ಜಾಗರಲ್ಲಿ 10, 20, 3, 4 ಹೆಸರು ಬರ್ಕೊಂಡು ಕೂತಿದೀವ. ಸೊ ಯಾವ ಪಾಯಿಂಟ್ಸ್ ನಮ್ದು ಮಿಸ್ ಆಗಿದೆ ಅಂತ ನಾವು ನೋಡ್ಕೊಂಡು ಅದನ್ನ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಫೈನಲಿ ರಾಜು ಸರ್, ಇನ್ನೇನಾದ್ರು ಅನೌನ್ಸ್ಮೆಂಟ್ ಇದೆಯಾ ಸರ್? ಏನಿಲ್ಲ ಗಣಿ, ನಾಳೆ ಸೆಷನ್ ಕಂಟಿನ್ಯೂ ಆಗುತ್ತೆ ಪಾರ್ಟ್ 2.
ಆ್ಯಂಡ್ ಇವತ್ತೇನು ಗಣೇಶ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದ್ರದ್ದು ಟಾಸ್ಕ್ ಥರ ತೊಗೊಂಡು ಆ್ಯಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ನಿಮ್ಮ ಅಪ್ಲೈನ್ ನಂಬರ್ಗಳನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಮೆಮೊರಿ ಜಾಗರನ್ನ ಅಪ್ಡೇಟ್ ಮಾಡೋದು, ಕ್ಯಾಶುವಲ್ ಟಾಕು, ಕ್ಯಾಶುವಲ್ ವಿಸಿಟ್ಟು, ಡ್ರೀಮ್ ಚಾರ್ಟು, ವೈ ಕ್ಲಿಯರ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳಿ ಅಷ್ಟೇ. ನಾಳೆ ಎಲ್ಲರೂ ಕೂಡ ಮಿಸ್ ಮಾಡ್ದಲೇ ಅಟೆಂಡ್ ಆಗಿ ಮತ್ತೆ ವಿತ್ ಲಾರ್ಜ್ ನಂಬರ್ನ ಇನ್ವೈಟ್ ಮಾಡಿ. ದಟ್ಸ್ ಇಟ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಯಾರೆಲ್ಲ ಇನ್ನು ಡ್ರೀಮ್ ಚಾರ್ಟ್ ಮಾಡಿಲ್ಲ, ಡ್ರೀಮ್ನ ಬರೆದು ವೈ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಅಪ್ಲೈನಿಗೆ ಅದನ್ನ ಕಳಿಸಿ, ನಾನು ಈ ತರ ಗೋಲ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಇದು ನನ್ನ ಡ್ರೀಮ್ ಇದೆ, ಸೊ ಇದಕ್ಕೋಸ್ಕರ ನಾನು ಮೋದಿ ಕೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ವ್ಯಕ್ತಪಡಿಸಿ. ಆಮೇಲೆ ಅವರು ನಿಮ್ಗೆ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಆ ಲೆವೆಲ್ ಅವರು ಸಪೋರ್ಟ್ ನಿಮ್ಗೆ ಕೊಡ್ತಾರೆ. ಸೊ ಥ್ಯಾಂಕ್ ಯು. ಸೊ ನಾಳೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಇವತ್ತು ಮಿಸ್ ಆದರೆ ರೆಕಾರ್ಡಿಂಗ್ ಕೇಳಿಸ್ಕೊಂಡು ನಾಳೆಗೆ ಇನ್ನೂ ಕಂಟಿನ್ಯೂ ಮಾಡಿಸಿ ಅವ್ರನ್ನ. ರೆಕಾರ್ಡಿಂಗ್ ಸಿಗುತ್ತೆ, ಇದು ಇದರಲ್ಲಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಸಿಗ್ತದೆ. ಆಮೇಲೆ ಪ್ಲೀಸ್ ಏನಂತ ಹೇಳಿದ್ರೆ ಇವತ್ತು 250 ನಂಬರ್ಸ್ ಏನು ಈಗ ನಾವು ಇದ್ದೀವಿ ಅಂಡ್ ಇದು 850 ಇರುವಾಗೆ ನೋಡ್ಕೊಳ್ಳಿ. ಸೊ ದಯವಿಟ್ಟು ಈ ಮೀಟಿಂಗ್ ಸ್ಟಾರ್ಟ್ ಆಗೋದು 9:20 ಈ ಮೀಟಿಂಗ್ ಶುರು ಆಗಿದ್ದು 8:50. 8:50 ಶಾರ್ಪ್ ಅಲಾರ್ಮ್ ಇಟ್ಕೊಂಡು ಆ ಟೈಮಿಗೆ ಜಾಯಿನ್ ಆಗ್ಲಿಕ್ಕೆ ಟ್ರೈ ಮಾಡಿ ನಾಳೆಯಿಂದ. ಥ್ಯಾಂಕ್ ಯು. ಕೇವಲ ಅರ್ಧ ಗಂಟೆ 40 ನಿಮಿಷ ಇರ್ತಕ್ಕಂಥದ್ದು ಇದು. ಇಲ್ಲಿ 100-150 ಜನ ಲೇಟಾಗಿ ಆಗ್ತಿದ್ದೀರಾ, ಇದು ಒಳ್ಳೆ ಅಭ್ಯಾಸ ಅಲ್ಲ. ಸೊ ಆನ್ ಟೈಮ್ ಡಿಸಿಪ್ಲಿನ್ ಆಗಿರಿ, ಪಂಕ್ಚುವಲ್ ಆಗಿರಿ, ಅದೇ ಡುಪ್ಲಿಕೇಶನ್ ಆಗುತ್ತೆ, ಕಲಿಕೆ ಮಿಸ್ ಆಗ್ತಿದೆ ನಿಮಗೆ, ಅದನ್ನು ಫಾಲೋ ಮಾಡಿ. ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟ್ಲಿ ಇದುವರೆಗೂ ಆಗಿರೋ ವೀಡಿಯೋಸ್ ಎಲ್ಲ ಇದೆ. ವಿಶೇಷವಾಗಿ 2 days ಬಿಫೋರ್ ಮಂಜುಳಾ ಮೇಡಮ್, ಶಾರದಾ ಮೇಡಮ್ದು ಸಕ್ಸಸ್ ಸ್ಟೋರಿ ತುಂಬ ಇಷ್ಟ